ವೆಲ್ಕಮ್ ಟು ಫಾರೆಕ್ಸ್ ಟ್ರೇಡರ್. ಇವತ್ತಿನ ವಿಡಿಯೋದಲ್ಲಿ ಟ್ರೇಡಿಂಗಲ್ಲಿ ಪ್ರಾಫಿಟ್ಸ್ಗಿಂತ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆದ ಕ್ಯಾಪಿಟಲ್ ಪ್ರೊಟೆಕ್ಷನ್ ಮೈಂಡ್ಸೆಟ್ ಬಗ್ಗೆ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಿಮ್ಮ ಫಸ್ಟ್ ಗೋಲ್ ಏನಾಗಿರ್ಬೇಕು ಅಂತಂದ್ರೆ ಮನಿನ ಅರ್ನ್ ಮಾಡೋದಲ್ಲ, ಮನಿನ ಯಾವ ತರ ಸೇವ್ ಮಾಡ್ಬೇಕು ಅನ್ನೋದು. ನಿಮ್ ಜೊತೆ ಕ್ಯಾಪಿಟಲ್ ಇದ್ರೆ ಬೆಸ್ಟ್ ಆಪರ್ಚುನಿಟೀಸ್ಗಳನ್ನ ನೀವು ಹುಡುಕ್ತಾ ಹೋಗ್ಬೋದು. ನಿಮ್ ಜೊತೆ ಕ್ಯಾಪಿಟಲೇ ಇಲ್ಲ, ನಿಮ್ ಜೊತೆ ಎಷ್ಟೇ ಒಳ್ಳೆ ಸ್ಟ್ರಾಟಜಿ ಇದ್ರು ನೀವಿಲ್ಲಿ ಏನು ಮಾಡೋಕ್ಕಾಗಲ್ಲ. ಪ್ರೊಫೆಷನಲ್ ಟ್ರೇಡರ್ಸು ಯಾವತ್ತೂ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡ್ತಾರೆ. ಸೊ ಅದರಿಂದ ಪ್ರಾಫಿಟ್ಸ್ ತಾನಾಗೆ ಅವ್ರನ್ನ ಫಾಲೋ ಮಾಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ಕ್ಯಾಪಿಟಲ್ ಪ್ರೊಟೆಕ್ಷನ್ ಮೈಂಡ್ಸೆಟ್ ಅಂದ್ರೆ ಏನು, ಬಿಗಿನರ್ಸ್ ಯಾಕೆ ಮನಿನ ಲಾಸ್ ಮಾಡ್ಕೋತಾರೆ, ಪ್ರೊಫೆಷನಲ್ ಟ್ರೇಡರ್ಸ್ ಹೇಗೆ ಥಿಂಕ್ ಮಾಡ್ತಾರೆ, ನಿಮ್ಮ ಅಕೌಂಟ್ನ ಲಾಂಗ್ ಟರ್ಮ್ ಅಲ್ಲಿ ಸರ್ವೈವ್ ಮಾಡೋದು ಹೇಗೆ. ಟ್ರೇಡಿಂಗ್ ಅಂದ್ರೆ ಗ್ಯಾಮ್ಲಿಂಗ್ ಅಲ್ಲ, ಇದೊಂದು ಬಿಸ್ನೆಸ್ ಫಸ್ಟ್ ರೂಲು ಸರ್ವೈವಲ್ಲು, ನೆಕ್ಸ್ಟ್ ರೂಲು ಗ್ರೋ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ನಿಮ್ಮ ಒಂದು ಮೈಂಡ್ ಸೆಟ್ ಚೇಂಜ್ ಆದ್ರೆ ನಿಮ್ಮ ಟ್ರೇಡಿಂಗ್ ಲೈಫ್ ಚೇಂಜ್ ಆಗ್ಬೋದು. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸಿಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ. ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟು ಕ್ಯಾಪಿಟಲ್ ಪ್ರೊಟೆಕ್ಷನ್ ಮೈಂಡ್ಸೆಟ್. ಯಾವ ಥರ ನಾವು ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡಬೇಕು, ಅದಕ್ಕೆ ಯಾವ ಥರ ಮೈಂಡ್ಸೆಟ್ ನಮಗಿರಬೇಕು ಅನ್ನೋದು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇವತ್ತಿಗೆ ಡೇ 78 ಆಯಿತು. ಈ ಕಾನ್ಸೆಪ್ಟ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಟ್ರೇಡಿಂಗಲ್ಲಿ ಸಕ್ಸಸ್ ಆಗದೇ ಇರೋದಕ್ಕೆ ಒಂದೇ ಒಂದು ಕಾರಣ ಈ ಕ್ಯಾಪಿಟಲ್ ಪ್ರೊಟೆಕ್ಷನ್ ಇಲ್ಲದೆ ಇರೋದು. ಸೊ ಅದರಿಂದ ಈ ವಿಡಿಯೋ ಕೊನೆವರೆಗೂ ನೋಡಿ, ಓಕೆ. ಮೊದಲಿಗೆ ವಾಟ್ ಈಸ್ ಕ್ಯಾಪಿಟಲ್ ಪ್ರೊಟೆಕ್ಷನ್? ಕ್ಯಾಪಿಟಲ್ ಪ್ರೊಟೆಕ್ಷನ್ ಅಂದರೆ ಏನು? ಕ್ಯಾಪಿಟಲ್ ಪ್ರೊಟೆಕ್ಷನ್ ಮೀನ್ಸ್ ಪ್ರೊಟೆಕ್ಟಿಂಗ್ ಯುವರ್ ಟ್ರೇಡಿಂಗ್ ಮನಿ ಬಿಫೋರ್ ಟ್ರೈಯಿಂಗ್ ಟು ಮೇಕ್ ಪ್ರಾಫಿಟ್ಸ್. ಕ್ಯಾಪಿಟಲ್ ಪ್ರೊಟೆಕ್ಷನ್ ಅಂತಂದರೆ ನೀವು ಟ್ರೇಡ್ ಮಾಡೋಕ್ಕಿಂತ ಮುಂಚೆನೇ ನೀವು ನಿಮ್ಮ ಮನಿನ ಪ್ರೊಟೆಕ್ಟ್ ಮಾಡೋದನ್ನೇ ನಾವು ಕ್ಯಾಪಿಟಲ್ ಪ್ರೊಟೆಕ್ಷನ್ ಅಂತ ಕರೆಯೋದು. ಇನ್ ಸಿಂಪಲ್ ವರ್ಡ್ಸ್, ಯುವರ್ ಜಾಬ್ ಆ್ಯಸ್ ಎ ಟ್ರೇಡರ್ ಈಸ್ ನಾಟ್ ಟು ಮೇಕ್ ಮನಿ, ಇಟ್ ಈಸ್ ಟು ಪ್ರೊಟೆಕ್ಟ್ ದಿ ಮನಿ ಯು ಆಲ್ರೆಡಿ ಹ್ಯಾವ್. ಅಂದರೆ ಒಬ್ಬ ಟ್ರೇಡರ್ ಆದ ಒಂದು ಮೇನ್ ಇಲ್ಲಿ ಕೆಲಸ ಏನು ಅಂತಂದರೆ ನಿಮ್ಮ ಜೊತೆ ಏನು ದುಡ್ಡಿದೆ ಅದನ್ನು ಉಳಿಸ್ಕೊಳ್ಳೋಕೆ ಫಸ್ಟು ಟ್ರೈ ಮಾಡಬೇಕು. ಅದಾದಮೇಲೆ ಪ್ರಾಫಿಟ್ಸು, ಓಕೆ. ನೀವು ಫಸ್ಟೇ ಅದನ್ನೆಲ್ಲ ಕಳ್ಕೊಂಡ್ರೆ ಇನ್ನು ನೆಕ್ಸ್ಟು ನಿಮಗೆ ಆಪರ್ಚುನಿಟಿ ಸಿಗದಂಗೆ ಆಗುತ್ತೆ. ಯಾಕಂದರೆ ನಿಮ್ಮ ಜೊತೆ ದುಡ್ಡೇ ಇರೋಲ್ಲ, ಅದರಿಂದ ನಿಮಗೆ ಆಪರ್ಚುನಿಟೀಸ್ಗಳು ಮಿಸ್ ಆಗುತ್ತೆ. ಸೊ ಫಸ್ಟು ನಮ್ಮ ಕೆಲಸನೇ ಪ್ರೊಟೆಕ್ಟಿಂಗ್ ಕ್ಯಾಪಿಟಲ್, ಓಕೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡೋದಾರೆ ಸಿಂಪಲ್ ಎಕ್ಸಾಂಪಲ್, ಇಮ್ಯಾಜಿನ್ 2 ಟ್ರೇಡರ್ಸ್. ಇವಾಗ ಇಬ್ಬರು ಟ್ರೇಡರ್ಸ್ ಇದ್ದಾರೆ ಅಂತ ಅನ್ಕೊಳ್ಳೋಣ. ಇವಾಗ ಟ್ರೇಡರ್ ಏದು ನೋಡೋಣ ಎಕ್ಸಾಂಪಲ್, ಓಕೆ. ಅಕೌಂಟ್ 1 ಲ್ಯಾಕಲ್ಲಿದೆ, ಓಕೆ. ಇವಾಗ ನಮ್ಮ ಕಮ್ಯುನಿಟಿಲೇ ಯಾರೋ ಒಬ್ಬರು 1 ಲ್ಯಾಕ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಅವರು ರಿಸ್ಕ್ ತಗೋತಿರೋದು 10% ಪರ್ ಟ್ರೇಡು. ಸೊ ಒಂದೇ ಟ್ರೇಡಲ್ಲಿ 10% ರಿಸ್ಕ್ನ ತಗೋತಿದ್ದಾರೆ. ಆಫ್ಟರ್ ಎ ಫ್ಯೂ ಲಾಸಸ್ ಅಕೌಂಟ್ ಬಿಕಮ್ಸ್ 60,000. ಸೊ ಕೆಲವು ಟ್ರೇಡ್ಗಳು SL ಆಯಿತು ಅವರಿಗೆ. ಸೊ 10% ರಿಸ್ಕ್ ತೊಗೊಂಡಿರೋದ್ರಿಂದ 4 ಟ್ರೇಡ್ SL ಆಯಿತು ಅಂತ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಅವ್ರ ಅಕೌಂಟ್ ಇರೋದು ಇವಾಗ 60,000. ಸೊ ಇದೇನಾಯಿತು, ಅವ್ರ ಅಕೌಂಟಿಗೆ ಯೂಜ್ ಡ್ಯಾಮೇಜ್ ಅನ್ನೋದನ್ನ ತಂತು ಅಲ್ವಾ. ಇವಾಗ ಟ್ರೇಡರ್ ಏದು ಅಕೌಂಟ್ ಇವಾಗ 60,000 ಸೊ ಯೂಜ್ ಡ್ಯಾಮೇಜ್ ಆಗಿದೆ. ಅದೇ ಥರ ಟ್ರೇಡರ್ ಬಿದು ನೋಡೋಣ. ಟ್ರೇಡರ್ ಬಿದು ಅಕೌಂಟು ಸೇಮ್ 1 ಲ್ಯಾಕೇ ಇದೆ. ರಿಸ್ಕ್ ತೊಗೊಂಡಿದ್ದು ಅವ್ರು ಬರೀ 1% ಪರ್ ಟ್ರೇಡ್, ಓಕೆ. ಬರೀ ಕೇವಲ 1% ರಿಸ್ಕ್ನ ಅವ್ರು ತಗೋತಾ ಹೋದ್ರು. ಆಫ್ಟರ್ ದಿ ಸೇಮ್ ನಂಬರ್ ಆಫ್ ಲಾಸಸ್ ಅಕೌಂಟ್ಸ್ ಬಿಕಮ್ಸ್ 95,000. ಸೊ ಅದೇ ಥರ ಅವನಿಗೆ ಲಾಸ್ ಆದಂಗೆ ಇವರಿಗೂ ಲಾಸ್ ಆಯಿತು. ಸೊ ಇವರಿಗೆ ಒಂದು ಎಕ್ಸ್ಟ್ರಾನೇ ಲಾಸ್ ಆಯಿತು. ಅವ್ರಿಗೆ 4 ಟ್ರೇಡ್ ಅಷ್ಟೇ ಲಾಸ್ ಆಗಿದೆ, ಇವರಿಗೆ 5 ಟ್ರೇಡ್ ಲಾಸ್ ಆಯಿತು. ಆದರೂ ಇವ್ರ ಅಕೌಂಟು 95,000 ಸ್ಮಾಲ್ ಡ್ಯಾಮೇಜು. ಅವ್ರದ್ದು ಯೂಜ್ ಡ್ಯಾಮೇಜ್ ಆಯಿತು, ಇವರಿಗೆ ಜಸ್ಟ್ ಸ್ಮಾಲ್ ಡ್ಯಾಮೇಜ್ ಅನ್ನೋದಾಯಿತು. ಹೂ ಹ್ಯಾಸ್ ಬೆಟರ್ ಚಾನ್ಸ್ ಆಫ್ ಸಕ್ಸೀಡಿಂಗ್? ಸೊ ಯಾರು ಇಲ್ಲಿ ಸಕ್ಸಸ್ ಆಗೋಕ್ಕೆ ಎಲಿಜಿಬಲ್ ಇದ್ದಾರೆ? ಟ್ರೇಡರ್ ಎನಾ ಟ್ರೇಡರ್ ಬಿನಾ? ಟ್ರೇಡರ್ ಬಿ. ಯಾಕೆ ಹೇಳಿ? ಬಿಕಾಸ್ ಅವನ ಜೊತೆ ಇನ್ನೂ 95,000 ಅನ್ನೋದು ಬಾಕಿ ಇದೆ. ಸೊ ಇನ್ನೂ ಅವ್ನು ಟ್ರೇಡ್ ಮಾಡ್ಬೋದು. 60,000 ಇದ್ದವನು ಇನ್ನೂ 4 ಟ್ರೇಡ್ ತೊಗೊಂಡು SL ಹೊಡಿಸ್ಕೊಂಡ್ರೆ ಅವನ ಅಕೌಂಟ್ ಫುಲ್ ಕಂಪ್ಲೀಟ್ಲಿ ವಾಶ್ಔಟ್ ಆಯಿತು. ಬಟ್ ಇವ್ರ ಹತ್ರ ಇನ್ನೂ 4 ಟ್ರೇಡ್ ಹೋದ್ರು ಇನ್ನೂ 90,000 ಅನ್ನೋದು ಇವ್ರ ಕೈಯಲ್ಲಿ ಇರುತ್ತೆ. ಇನ್ನು 5 ಟ್ರೇಡ್ SL ಹೊಡೆದ್ರು ಇವ್ರ ಕೈಯಲ್ಲಿ 90,000 ಇರುತ್ತೆ. ಸೊ ನೆಕ್ಸ್ಟ್ ಆಪರ್ಚುನಿಟಿಗೆ ವೆಯ್ಟ್ ಮಾಡ್ಬೋದು. ಸೊ ಅದಕ್ಕೆ ಹೇಳ್ತಿರೋದು ಪ್ರೊಟೆಕ್ಟಿಂಗ್ ಕ್ಯಾಪಿಟಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಓಕೆನಾ.
ವೈ ಕ್ಯಾಪಿಟಲ್ ಪ್ರೊಟೆಕ್ಷನ್ ಮ್ಯಾಟರ್ಸ್. ಯಾಕೆ ಕ್ಯಾಪಿಟಲ್ ಪ್ರೊಟೆಕ್ಷನ್ ಮ್ಯಾಟರ್ ಆಗುತ್ತೆ ಅಂತ ಕೇಳಿದ್ದಾರೆ. ಎವ್ರಿ ಟ್ರೇಡರ್ ವಿಲ್ ಲೂಸ್ ಟ್ರೇಡ್ಸ್. ಓಕೆ, ಪ್ರತಿಯೊಬ್ಬ ಟ್ರೇಡರಿಗೂ ಲಾಸ್ ಅನ್ನೋದು ಇದ್ದೇ ಇರುತ್ತೆ. ಇವನ್ ದಿ ಬೆಸ್ಟ್ ಟ್ರೇಡರ್ಸ್ ಇನ್ ದಿ ವರ್ಲ್ಡ್. ಸೊ ಯಾರ್ಯಾರು ಇಲ್ಲಿ ಬೆಸ್ಟ್ ಟ್ರೇಡರ್ಸ್ ಇನ್ ದಿ ವರ್ಲ್ಡ್, ಯಾರ್ಯಾರು ವರ್ಲ್ಡಲ್ಲಿ ಬೆಸ್ಟ್ ಟ್ರೇಡರ್ಸ್ ಇದ್ದಾರೆ ಅವ್ರಿಗೆ ಸಮೇತ ಲಾಸಸ್ ಅನ್ನೋದು ಇರುತ್ತೆ. ಓಕೆ, ದಿ ಡಿಫ್ರೆನ್ಸ್ ಈಸ್ ಪ್ರೊಫೆಷ್ನಲ್ ಪ್ರೊಟೆಕ್ಟ್ ದೇರ್ ಕ್ಯಾಪಿಟಲ್. ಇಲ್ಲಿ ಡಿಫ್ರೆನ್ಸ್ ಏನಂತಂದರೆ ಪ್ರೊಫೆಷ್ನಲ್ಸು ಅವರ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ನೋಡ್ತಾರೆ. ಅದೇ ಬಿಗಿನರ್ಸು ಟ್ರೈ ಟು ರಿಕವರ್ ಲಾಸಸ್ ಕ್ವಿಕ್ಲಿ. ಸೊ ಅವ್ರಿಗೇನು ಲಾಸ್ ಆಗಿದೆ ಅದನ್ನು ಅವಾಗಲೇ ಲಾಸ್ನ ರಿಕವರ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಿಗೆ ಹೋಗಿ ಕ್ಯಾಪಿಟಲ್ನ ಹಾಳು ಮಾಡ್ಕೋತಾರೆ. ಓಕೆ, ಗೋಲ್ಡನ್ ಟ್ರೂತ್ ಹೇಳೋದಾದರೆ ವಿತೌಟ್ ಕ್ಯಾಪಿಟಲ್ ಯು ಕ್ಯಾನಾಟ್ ಟ್ರೇಡ್. ಸೊ ನಿಮ್ಮ ಜೊತೆ ಕ್ಯಾಪಿಟಲ್ ಇಲ್ಲ ಅಂತಂದರೆ ನೀವಿಲ್ಲಿ ಟ್ರೇಡಿಂಗ್ ಮಾಡೋಕ್ಕೆ ಆಗಲ್ಲ. ಓಕೆನಾ? ಸೊ ಅದು ಇಲ್ಲಿದು ರಿಯಾಲಿಟಿ. ಇಲ್ಲಿ ಕ್ಯಾಪಿಟಲೇ ಇಂಪಾರ್ಟೆಂಟ್. ಯಾಕೆ ಕ್ಯಾಪಿಟಲ್ ಪ್ರೊಟೆಕ್ಷನ್ ಬಗ್ಗೆ ನಾನು ಅಷ್ಟೊಂದು ಡೆಡಿಕೇಟೆಡ್ ಆಗಿ ಹೇಳ್ತಾನೆ ಹೋಗ್ತೀನಿ ಅಂತಂದರೆ, ಕ್ಯಾಪಿಟಲ್ ಪ್ರಿಸರ್ವೇಷನ್ ಅಥವಾ ಕ್ಯಾಪಿಟಲ್ ಪ್ರೊಟೆಕ್ಷನ್ ಇಲ್ಲದೆ ನಾವು ಅನುಭವಿಸಿದ್ದು ನೀವು ಅನುಭವಿಸ್ಬಾರ್ದು ಅಂತ ಅಷ್ಟೇ. ಓಕೆ, ಇವಾಗ ನಮಗೆ 3 years ಎಕ್ಸ್ಪೀರಿಯೆನ್ಸು, ಒಳ್ಳೆ ಗುಡ್ ನಾಲೆಡ್ಜ್ ಇದೆ, ಸ್ಕಿಲ್ ಇದೆ, ಎಲ್ಲ ಇದೆ. ಇವತ್ತು ನಮ್ಮ ಜೊತೆ ಕ್ಯಾಪಿಟಲ್ ಅನ್ನೋದಿಲ್ಲ. ಓಕೆ, ಬಟ್ ನಿಮಗೆ ಆ ಥರ ಆಗಬಾರ್ದು. ಓಕೆ, ನಿಮ್ಮ ಜೊತೆ ಏನು ಕ್ಯಾಪಿಟಲ್ ಇದೆ ಅದು ಯಾವ ಥರ ಯೂಸ್ ಮಾಡ್ಕೋಬೇಕು. ನಮಗೆ ಯಾರೂ ಇಷ್ಟೆಲ್ಲ ಹೇಳಲಿಲ್ಲ, ನಿಮಗೆ ಇಷ್ಟೇ ಪರ್ಸೆಂಟೇಜ್ ತೊಗೋಬೇಕು, ದಿನಕ್ಕೆ ಈ ಥರನೇ ಟ್ರೇಡ್ ಮಾಡಬೇಕು, ಎಮೋಷನ್ಸ್ ಯಾವ ಥರ ಬರುತ್ತೆ, ಗ್ರೀಡ್ ಯಾವ ಥರ ಬರುತ್ತೆ, ಫೋಮೋ ಯಾವ ಥರ ಬರುತ್ತೆ, ಇದೆಲ್ಲ ನಾವೇ ಒಡ್ಸ್ಕೊಂಡು ಕಲ್ತಿದ್ದು. ಸೊ ನೀವು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ನಿಮಗೆ ಆಲ್ರೆಡಿ ಏನೇನು ಆಗುತ್ತೆ ಅನ್ನೋದು, ಟ್ರೇಡಿಂಗಲ್ಲಿ ಏನೇನು ಆಗುತ್ತೆ ಅನ್ನೋದು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಪ್ರತಿ ಕಾನ್ಸೆಪ್ಟಲ್ಲೂ ಬಿಗಿನರ್ಸ್ ಮಿಸ್ಟೇಕ್ಸ್ ಅಂತ ಒಂದು ಸಪ್ರೇಟ್ ಕಾನ್ಸೆಪ್ಟನ್ನೇ ಇಟ್ಬಿಟ್ಟು ಯಾವ್ಯಾವ ಕಾನ್ಸೆಪ್ಟಲ್ಲಿ ಏನೇನು ಮಿಸ್ಟೇಕ್ಸ್ ಆಗುತ್ತೆ ಅಂತಲೂ ಹೇಳಿದ್ದೀನಿ. ಸೊ ಅದನ್ನು ಫಾಲೋ ಮಾಡಿದ್ರೆ ಸಾಕು, ನೀವು ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ನೋ ಅಕೌಂಟ್ ಬ್ಯಾಲೆನ್ಸ್ ಈಕ್ವಲ್ ಟು ನೋ ಫ್ಯೂಚರ್ ಆಪರ್ಚುನಿಟೀಸ್. ಇವಾಗ ನಿಮ್ಮ ಜೊತೆ ಅಕೌಂಟ್ ಬ್ಯಾಲೆನ್ಸೇ ಇಲ್ಲ, ಎಲ್ಲ ಕ್ಯಾಪಿಟಲ್ ವಾಶ್ ಔಟ್ ಆಯಿತು. ನೆಕ್ಸ್ಟ್ ಟ್ರೇಡಿಂಗಿಗೆ ಏನು ಮಾಡ್ತೀರಾ? ಎಲ್ಲಿಂದ ತರ್ತೀರಾ? ಮತ್ತೆ ಯಾವ್ದಾದ್ರು ಜಾಬ್ ಏನಾದ್ರು ಸೇರ್ಕೋಬೇಕಾಗುತ್ತೆ ಅಥವಾ ಇನ್ನೊಂದೇನೋ ಮಾಡಬೇಕಾಗುತ್ತೆ. ಸೊ ಅದರಿಂದ ಹೇಳ್ತಿರೋದು, ಇರೋ ಕ್ಯಾಪಿಟಲ್ನ ಫಸ್ಟು ಪ್ರೊಟೆಕ್ಟ್ ಮಾಡೋದು ಕಲೀರಿ. ಅದಾದಮೇಲೆ ಪ್ರಾಫಿಟ್ಸು ನಿಧಾನ ಜನ್ರೇಟ್ ಮಾಡ್ಬೋದು. ಅದು ಯಾವ ಥರ ಅಂತ ಮುಂದಕ್ಕೆ ಗೊತ್ತಾಗುತ್ತೆ. ಓಕೆ, ಥಿಂಕ್ ಲೈಕ್ ಎ ಬಿಸ್ನೆಸ್ ಓನರ್. ನೀವು ಯಾವತ್ತೂ ಬಿಸ್ನೆಸ್ ಓನರ್ ಥರ ಥಿಂಕ್ ಮಾಡಬೇಕು. ಬಿಕಾಸ್ ಏನಕ್ಕೆ ಅಂತಂದರೆ ಪ್ರೊಫೆಷ್ನಲ್ ಟ್ರೇಡರ್ಸ್ ಟ್ರೀಟ್ ಟ್ರೇಡಿಂಗ್ ಲೈಕ್ ಎ ಬಿಸ್ನೆಸ್. ಪ್ರೊಫೆಷ್ನಲ್ ಟ್ರೇಡರ್ಸ್ ಯಾವತ್ತೂ ಟ್ರೇಡಿಂಗ್ನ ಒಂದು ಬಿಸ್ನೆಸ್ ಥರ ಟ್ರೀಟ್ ಮಾಡ್ತಾರೆ. ಬಿಸ್ನೆಸ್ ಫೋಕಸ್ ಆನ್ ಬಿಸ್ನೆಸ್ ಯಾವ್ಯಾವುದ್ರ ಮೇಲೆ ಫೋಕಸ್ ಆಗುತ್ತೆ? ಕಂಟ್ರೋಲಿಂಗ್ ಎಕ್ಸ್ಪೆನ್ಸಸ್, ಅವರ ಎಕ್ಸ್ಪೆನ್ಸಸ್ ಏನು ಅದನ್ನು ಕಂಟ್ರೋಲ್ ಮಾಡ್ತಾರೆ. ಹಾಗೆ ಮ್ಯಾನೇಜಿಂಗ್ ರಿಸ್ಕ್ ಎಷ್ಟು ತಗೋಬೇಕು ಅದನ್ನ ಮ್ಯಾನೇಜ್ ಮಾಡ್ಕೋತಾರೆ. ಹಾಗೆ ಲಾಂಗ್ ಟರ್ಮ್ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಓಕೆ, ಲಾಂಗ್ ಟರ್ಮಲ್ಲಿ ಗ್ರೋತ್ ಆಗಬೇಕು ಅಂತ. ನಾಟ್ ಗ್ಯಾಮ್ಲಿಂಗ್, ಒಂದೇ ಸಲ ಆಗ್ಬಿಟ್ಟು ಒಂದೇ ಸಲ ತೆಗಿಯೋಣ ಅಂತ ಯಾವ ಬಿಸ್ನೆಸ್ ಮ್ಯಾನು ಯೋಚನೆ ಮಾಡಲ್ಲ. ಸೊ ಪ್ರೊಫೆಷ್ನಲ್ ಟ್ರೇಡರ್ ಆಗ್ತಿದ್ದೀರಾ ಅಂತಂದರೆ ನೀವು ಒಂದು ಬಿಸ್ನೆಸ್ ಮ್ಯಾನ್ ಥರ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಅದರಿಂದ ಹೇಳ್ತಿರೋದು, ಫಸ್ಟು ಕ್ಯಾಪಿಟಲ್ ಪ್ರೊಟೆಕ್ಟ್ ಮಾಡೋದನ್ನ ಕಲಿಬೇಕು. ಹಾಗೆ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ತೊಗೊಳೋದನ್ನ ಕಲಿಬೇಕು. ಓಕೆ, ಇಲ್ಲಿ ಬಿಗಿನರ್ಸ್ ಮೈಂಡ್ಸೆಟ್ ನೋಡಿದರೆ, ಐ ವಾಂಟ್ ಟು ಡಬಲ್ ಮೈ ಅಕೌಂಟ್ ದಿಸ್ ಮಂತ್. ಬಿಗಿನರ್ಸ್ ಏನು ಮಾಡ್ತಾನೆ? ಒಂದು $50 $100 ಹಾಕ್ಕೊಂಡು ಇದನ್ನು ಈ ಮಂತಲ್ಲಿ ನಾನು ಡಬಲ್ ಮಾಡಬೇಕು, ಈ 10,000ದಿಂದ 20,000 ಮಾಡಬೇಕು ಅಂತ ಹೋಗ್ತಾನೆ. ರಿಸಲ್ಟು ಬಿಗ್ ಲಾಟ್ ಸೈಜಸ್ಸು. ಸೊ ತುಂಬ ದೊಡ್ಡ ಲಾಟ್ ಸೈಜಸ್ಗಳನ್ನ ತೊಗೋತಾನೆ. ಹಾಗೆ ಓವರ್ ಟ್ರೇಡಿಂಗ್ ಮಾಡ್ತಾನೆ. ಅದೇ ಥರ ಎಮೋಷ್ನಲ್ ಡಿಸಿಷನ್ಸ್ಗಳು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಿಕಾಸ್ ಓವರ್ ಟ್ರೇಡಿಂಗಿಂದ ತುಂಬ ಲಾಸ್ ಮಾಡ್ಕೊಂಡಿರ್ತಾನೆ. ಅದರಿಂದ ಅವನಿಗೆ ಎಮೋಷನ್ ಬರ್ತಾ ಇರುತ್ತೆ. ಅದರಿಂದ ಎಮೋಷ್ನಲ್ ಡಿಸಿಷನ್ಸ್ಗಳನ್ನ ತೊಗೊಂಡು ಯಾವ್ಯಾವುದೋ ಟ್ರೇಡ್ಗಳನ್ನ ಪ್ಲೇಸ್ ಮಾಡ್ತಾನೆ. ಸೊ ಇದರಿಂದ ಏನಾಗುತ್ತೆ? ಅವನ ಅಕೌಂಟು ಬ್ಲೋ ಆಗುತ್ತೆ, ಅಂದರೆ ಅಕೌಂಟು ಝೀರೋಗೆ ಹೋಗುತ್ತೆ. ಸೊ ಅದಾದಮೇಲೆ ಅವನಿಗೇನು ಟ್ರೇಡಿಂಗ್ ಮಾಡೋ ಕ್ಯಾಪಿಟಲ್ ಇರೋಲ್ಲ. ಸೊ ಅವನು ಟ್ರೇಡಿಂಗ್ನ ಬಿಟ್ಬಿಡ್ತಾನೆ. ಸೊ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಫಸ್ಟು ನೀವು ಥಿಂಕ್ ಮಾಡಬೇಕಾಗಿರೋದು, ನಾನು ಯಾವ ಥರ ನಮ್ಮ ಕ್ಯಾಪಿಟಲ್ನ ಉಳಿಸ್ಕೋಬೋದು, ಅದಷ್ಟು ಥಿಂಕ್ ಮಾಡಿದ್ರೆ ಮತ್ತು ಪ್ರಾಫಿಟ್ಸ್ ಎಲ್ಲ ತಾನಾಗೇ ಬಂದುಬಿಡುತ್ತೆ. ಓಕೆ, ಇಲ್ಲಿ ಪ್ರೊಫೆಷ್ನಲ್ ಮೈಂಡ್ಸೆಟ್ ಇವಾಗ ನೋಡಿದ್ದು ನೀವು ಬಿಗಿನರ್ಸ್ ಮೈಂಡ್ಸೆಟ್ಟು. ಪ್ರೊಫೆಷ್ನಲ್ಸ್ ಮೈಂಡ್ಸೆಟ್ ಯಾವ ಥರ ಇರುತ್ತೆ ಅಂತಂದರೆ, ಐ ವಾಂಟ್ ಟು ಪ್ರೊಟೆಕ್ಟ್ ಮೈ ಅಕೌಂಟ್ ಆ್ಯಂಡ್ ಗ್ರೋ ಇಟ್ ಕನ್ಸಿಸ್ಟೆಂಟ್ಲಿ. ಸೊ ಪ್ರೊಫೆಷ್ನಲ್ ಟ್ರೇಡರ್ಸ್ ಏನು ಥಿಂಕ್ ಮಾಡ್ತಾರೆ? ಫಸ್ಟು ನನ್ನ ಅಕೌಂಟ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಣ, ಅದಾದಮೇಲೆ ಕನ್ಸಿಸ್ಟೆಂಟಾಗಿ ನಿಧಾನ ಗ್ರೋ ಮಾಡೋಣ ಅಂತ ಥಿಂಕ್ ಮಾಡ್ತಾನೆ. ರಿಸಲ್ಟ್ ಏನಾಗುತ್ತೆ? ಅವನು ಸ್ಮಾಲ್ ರಿಸ್ಕ್ಗಳನ್ನ ತೊಗೋತಾನೆ. ಅಂದರೆ ಡೈಲಿ 1% ಆರ್ 2% ಒಳಗಡೆ ಟ್ರೇಡ್ ಮಾಡ್ತಾನೆ. ಹಾಗೆ ಅದನ್ನೇ ಡೈಲಿ ಫಾಲೋ ಮಾಡ್ತಾನೆ, ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ತಾನೆ. ಓಕೆ, ಈ ವೀಕಲ್ಲಿ ಅವ್ನ ಸೆಟಪ್ಪಿಗೋಸ್ಕರ ಅವನು ವೆಯ್ಟ್ ಮಾಡ್ತಾನೆ ಇರ್ತಾನೆ. ಸೊ ಸಿಕ್ಕಿಲ್ವಾ ಬಿಟ್ಬಿಡ್ತಾನೆ, ಅವನೇನು ಟ್ರೇಡ್ ಮಾಡೋಕ್ಕೆ ಹೋಗಲ್ಲ. ಯಾಕಂತಂದರೆ ಅವನಿಗೆ ಆಲ್ರೆಡಿ ಗೊತ್ತಾಗಿದೆ, ನನ್ನ ಕನ್ಸಿಸ್ಟೆನ್ಸಿಯಿಂದ ಮಾತ್ರ ನಾನು ಇಲ್ಲಿ ಗೆಲ್ಲಕ್ಕೆ ಸಾಧ್ಯ, ಹಾಗೆ ನನ್ನ ರಿಸ್ಕ್ ಮ್ಯಾನೇಜ್ಮೆಂಟಿಂದ ಮಾತ್ರ ಇಲ್ಲಿ ಗೆಲ್ಲಕ್ಕೆ ಸಾಧ್ಯ ಅಂತ ಅವನಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಸೊ ಅದರಿಂದ ಅವನು ಡೈಲಿ 1% ಟ್ರೇಡ್ ಸಿಕ್ಕಿರೋ ತಗೋತಾನೆ, ಇಲ್ಲಾಂದರೆ ತೊಗೊಳ್ಳಲ್ಲ. ಹಾಗೆ ಅದೇ ಡಿಸಿಪ್ಲಿನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಸೊ ಈ ಥರ ಫಾಲೋ ಮಾಡೋದ್ರಿಂದ ಏನಾಗುತ್ತೆ? ಲಾಂಗ್ ಟರ್ಮ್ ಪ್ರಾಫಿಟಬಿಲಿಟಿ. ಸೊ ಈ ಥರ ಫಾಲೋ ಮಾಡೋದ್ರಿಂದ ಅವನಿಗೆ ಲಾಂಗ್ ಟರ್ಮಲ್ಲಿ ಪ್ರಾಫಿಟಬಲ್ ಟ್ರೇಡರ್ ಅನ್ನೋದು ಆಗ್ತಾನೆ. ಓಕೆ, ಸೊ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು ಅಂತಂದರೆ ನಿಮ್ಮ ಮೇಯ್ನ್ ಗೋಲ್ ಏನಾಗಿರಬೇಕು? ರಿಸ್ಕ್ ಯಾವತ್ತು ಕಮ್ಮಿ ತಗೋಬೇಕು. ಸುಮ್ಮನೆ ದುಡ್ಡಿದೆ ಅಂತ ಅಂದ್ಕೊಂಡು ಅಯ್ಯೋ ಇದರಲ್ಲಿ ಒಂದೇ ಸಲ ಮಾಡಿಬಿಡೋಣ ಅಂತ ಯಾರು ಟ್ರೇಡಿಂಗಿಗೆ ಬರಬೇಡಿ. ಓಕೆ, ನೆಕ್ಸ್ಟು ದಿ ಕಾಸ್ಟ್ ಆಫ್ ಲಾರ್ಜ್ ಲಾಸಸ್.
ಲಾರ್ಜ್ ಲಾಸಸ್ದು ಕಾಸ್ಟ್ ನೋಡೋದಾದರೆ ಇವಾಗ ಸ್ಟಾರ್ಟಿಂಗ್ ಅಕೌಂಟು 1 ಲ್ಯಾಕ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಯಾವುದೋ ಒಬ್ಬ ಟ್ರೇಡರು ನಮ್ಮ ಕಮ್ಯುನಿಟಿ ಅವ್ರದ್ದೇ ಅಂತ ಅಂದ್ಕೊಳ್ಳೋಣ. ಸೊ 1 ಲ್ಯಾಕು ಕ್ಯಾಪಿಟಲ್ ಇದೆ, ಲಾಸು 50%. ಸೊ 50% ಆಲ್ರೆಡಿ ಲಾಸ್ ಮಾಡ್ಕೊಂಡಿದ್ದಾನೆ. ಇವಾಗ ನ್ಯೂ ಬ್ಯಾಲೆನ್ಸ್ ಇರೋದು ಎಷ್ಟು ಹೇಳಿ, ಬರೀ 50,000 ಅಷ್ಟೇ ಅಕೌಂಟಲ್ಲಿ ಇರೋದು. ಟು ರಿಕವರ್ ನೀಡ್ 100% ಪ್ರಾಫಿಟ್. ಇವಾಗ 50,000ದಿಂದ ಮತ್ತೆ 1 ಲಕ್ಷಕ್ಕೆ ಹೋಗಬೇಕು ಅಂತಂದರೆ ಅವನಿಗೆ ನೀಡ್ ಇರೋದು ಎಷ್ಟು ಹೇಳಿ, 100% ಪ್ರಾಫಿಟ್ಸ್ ತೆಗೆದ್ರೆ ಮಾತ್ರ ಅಲ್ಲಿ ರಿಕವರ್ ಆಗೋಕ್ಕಾಗೋದು. ಸೊ ದಿಸ್ ಈಸ್ ವೈ ಅವಾಯ್ಡಿಂಗ್ ಲಾರ್ಜ್ ಲಾಸಸ್ ಈಸ್ ಕ್ರಿಟಿಕಲ್. ಸೊ ಇದರಿಂದ ಹೇಳ್ತಿರೋದು, ಲಾರ್ಜ್ ಲಾಸಸ್ ಆದರೆ ಅದನ್ನು ರಿಕವರ್ ಮಾಡಿ ತರೋದು ತುಂಬ ಕ್ರಿಟಿಕಲ್ ಇದೆ. ಅದರಿಂದ 1 or 2% ರಿಸ್ಕ್ನ ತಗೊಳ್ಳಿ ಅಂತ ನಾನು ಇಷ್ಟೊತ್ತು ಹೇಳಿದ್ದು, ಹಾಗೆ ಪ್ರೀವಿಯಸ್ ವೀಡಿಯೋಗಳಲ್ಲೂ ಹೇಳಿರೋದು. ಓಕೆ, ಸೊ ಅದರಿಂದ ನೀವು ಫಾಲೋ ಮಾಡಬೇಕಾಗಿರೋದೇನು, ರಿಸ್ಕ್ ಪರ್ ಟ್ರೇಡು ಯಾವತ್ತು 1 or 2% ಟ್ರೇಡ್ ಇದ್ದರೆ ಮಾತ್ರ ಟ್ರೇಡು. ಹಾಗೆ ನಿಮ್ಮ ರೂಲ್ಸ್ ಬಿಟ್ಟು ನೀವು ಯಾವತ್ತೂ ಇಲ್ಲಿ ಆಟ ಆಡೋಕ್ಕೆ ಹೋಗ್ಬಾರ್ದು. ಓಕೆ, ಎಕ್ಸಾಂಪಲ್ ಆಫ್ ಕನ್ಸಿಸ್ಟೆಂಟ್ ಗ್ರೋತು. ಸೊ ಒಬ್ಬ ಟ್ರೇಡರ್ಗೆ ಯಾವ ಥರ ಕನ್ಸಿಸ್ಟೆಂಟ್ ಗ್ರೋತ್ ಸಿಗುತ್ತೆ ಅಂತ ಇವಾಗ ಎಕ್ಸಾಂಪಲ್ ಮುಖಾಂತರ ನೋಡೋಣ. ಇವಾಗ ಅಕೌಂಟು 1 ಲ್ಯಾಕ್ಸ್ ಇದೆ. ಓಕೆ, 1 ಲ್ಯಾಕ್ ಇವಾಗ ನನ್ನ ಅಕೌಂಟ್ ಬ್ಯಾಲೆನ್ಸ್ ಇದೆ ಅಂತ ಅಂದ್ಕೊಳ್ಳಿ. ಮಂತ್ಲಿ ಗ್ರೋತು ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದೇ 5%. ಅಂದರೆ ಈ ಮಂತ್ ನನಗೆ 5% ಆದರೆ ಸಾಕು. ಮಂತ್ 1ಅಲ್ಲಿ ಎಷ್ಟಿರುತ್ತೆ, 1,05,000 ಇರುತ್ತೆ. ಅದೇ ಮಂತ್ 2ಗೆ ಹೋದಾಗ 1,10,250 ರೂಪಾಯಿ ಇರುತ್ತೆ. ಅದೇ ಮಂತ್ 3ಗೆ ಹೋದಾಗ 1,15,767 ರೂಪಾಯಿ ಆಗುತ್ತೆ. ಸೊ ಈ ಥರ ನಾನು ಗ್ರೋ ಮಾಡ್ತಾನೇ ಹೋಗ್ತೀನಿ ಪ್ರತಿ ಮಂತ್ವೇ. ಸೊ ಸ್ಲೋ ಸ್ಟಡಿ ಗ್ರೋತ್ ಕ್ರಿಯೇಟ್ಸ್ ಎ ಲಾಂಗ್ ಟರ್ಮ್ ಸಕ್ಸಸ್. ಸೊ ಸ್ಲೋ ಆಗಿ ಅದನ್ನು ಪ್ರಾಪರಾಗಿ ಮ್ಯಾನೇಜ್ ಮಾಡ್ಕೊಂಡು ತಗೋದ್ರೆ ನಿಮಗೆ ನಿಧಾನ ಪ್ರಾಫಿಟಬಿಲಿಟಿ ಬರ್ತಾ ಹೋಗುತ್ತೆ. ಹಾಗೆ ನಿಮಗೆ ಸಕ್ಸಸ್ಫುಲ್ ಟ್ರೇಡರು ಆಗ್ಬೋದು. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ರೂಲ್ ನಂಬರ್ 1, ಪ್ರೊಟೆಕ್ಟ್ ಯುವರ್ ಮನಿ. ಸೊ ನಾನು ವಾರೆನ್ ಬಫೆಟ್ ಅವ್ರದ್ದು ಕೋಟ್ ಹೇಳಿದ್ದೆ, ರೂಲ್ ನಂಬರ್ 1 ಪ್ರೊಟೆಕ್ಟ್ ಯುವರ್ ಮನಿ, ರೂಲ್ ನಂಬರ್ 2 ನೆವರ್ ಫರ್ಗೆಟ್ ರೂಲ್ ನಂಬರ್ 1 ಅಲ್ವಾ. ಸೊ ಅದರಲ್ಲಿ ಇವಾಗ ರೂಲ್ ನಂಬರ್ 1 ಪ್ರೊಟೆಕ್ಟ್ ಯುವರ್ ಮನಿ. ಬಿಫೋರ್ ಎಂಟರಿಂಗ್ ಎವ್ರಿ ಟ್ರೇಡ್, ನೀವು ಯಾವುದೇ ಟ್ರೇಡಿಗೆ ಎಂಟ್ರ್ ಆಗ್ತಿದ್ದೀರಾ ಅಂತಂದರೆ ನೀವು ನಿಮ್ಮನ್ನ ಕೇಳ್ಕೋಬೇಕು, ಹೌ ಮಚ್ ಕ್ಯಾನ್ ಐ ಲೂಸ್. ಈ ಟ್ರೇಡಲ್ಲಿ ನಾನು ಎಷ್ಟನ್ನ ಕಳ್ಕೊತೀನಿ, ಅದು ನನಗೆ ಓಕೆನಾ. ಓಕೆ, ನನಗೆ ಇವತ್ತು 100 ರೂಪಾಯಿ ಕಳ್ಕೊತಾ ಇದ್ದೀನಿ, ಯಾಕಂದರೆ 200 ರೂಪಾಯಿ ಮಾಡಬೇಕು ಅಂದರೆ 100 ರೂಪಾಯಿ ಕಳ್ಕೊಳ್ಳೇಬೇಕು. ಸೊ ಅದು ನನಗೆ ಓಕೆನಾ ಅನ್ನೋದು ನಿಮ್ಮ ಹತ್ರ ನೀವು ಆ ಕ್ವಶನ್ನ ಕೇಳ್ಕೋಬೇಕು. ನಾಟ್ ಹೌ ಮಚ್ ಕ್ಯಾನ್ ಐ ಮೇಕ್. ಸೊ ಸುಮ್ಮನೆ ನಾನು ಎಷ್ಟು ಮಾಡ್ಬೋದು ಇವತ್ತು ಅನ್ನೋದನ್ನ ಥಿಂಕ್ ಮಾಡೋಕ್ಕಿಂತ ನಾನು ಇವತ್ತು ಎಷ್ಟು ಕಳ್ಕೊಬೋದು ಅನ್ನೋದನ್ನ ಥಿಂಕ್ ಮಾಡಿದ್ರೇ ಸಾಕು, ಇಲ್ಲಿ ಪ್ರಾಫಿಟಬಲ್ ಟ್ರೇಡರ್ ಆಗ್ಬೋದು. ದಿಸ್ ಸಿಂಪಲ್ ಕ್ವಶನ್ ಚೇಂಜಸ್ ಯುವರ್ ಮೈಂಡ್ ಸೆಟ್. ಸೊ ಈ ಸಣ್ಣ ಒಂದು ಕ್ವಶನ್ನಿಂದ ನಿಮ್ಮ ಇಡೀ ಟ್ರೇಡಿಂಗ್ ಕೆರಿಯರ್ ಅನ್ನೋದೇ ಚೇಂಜ್ ಆಗುತ್ತೆ. ಬಿಕಾಸ್ ಏನಕ್ಕೆ ಅಂತಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಓಕೆ ನನಗೆ ಹೋದರೆ ಈ ಟ್ರೇಡು ಹೋಯ್ತು, ಇಷ್ಟು ಡಾಲರ್ಸ್ ಹೋಯ್ತು. ಅದೇ ನನಗೆ ಬರೋದಾದರೂ ಎಷ್ಟು ಬರುತ್ತೆ ಅಂತ, ಇಷ್ಟು ಡಾಲರ್ ಹೋಗುತ್ತೆ ಅಂತ ಡಿಸೈಡ್ ಆದಮೇಲೆ ಅಷ್ಟೇ ಡಾಲರ್ಸು, ಅದರ ಡಬಲ್ ಡಾಲರ್ಸ್ ಬಂದೇ ಬರುತ್ತೆ. ಸೊ ಅದು ಹೋಗೋದಕ್ಕೆ ನಿಮಗೆ ಓಕೆನಾ ಅಂತ ಕೇಳ್ಕೋಬೇಕು. ಅದು ಬಿಟ್ಬಿಟ್ಟು ನೀವು ಹೋಗೋದು ಚಿಂತೆ ಮಾಡ್ತಿರಲ್ಲ, ಜಸ್ಟ್ ಬರೋದು ಮಾತ್ರ ಚಿಂತೆ ಮಾಡ್ತೀರಾ. ಓಕೆ, ನನ್ನ ಜೊತೆ ಇವಾಗ 10,000 ಐತೆ, ಇದಕ್ಕೆ ನಾನೊಂದು 1 ಲಾಟ್ ಎಲ್ಲ ತೊಗೊಂಡ್ರೆ ಗೋಲ್ಡಲ್ಲಿ ಇದು 20,000 ಆಗುತ್ತೆ ಅಂತ ಆ ಥರ ಥಿಂಕ್ ಮಾಡ್ತೀರಾ. ಸೊ ಅದರಿಂದ ಇಲ್ಲಿ ಕೆಳಗಡೆ ಮೈನಸ್ಸಿಗೆ ಹೋಗೋದು ನೀವು ಕ್ಯಾಲ್ಕುಲೇಷನ್ನೇ ಮಾಡಲ್ಲ. ಸೊ ಅದರಿಂದ ನೀವೇನು ಮಾಡ್ತೀರಾ, ಲಾಸಸ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟು 5 ರೂಲ್ಸ್ ಫಾರ್ ಕ್ಯಾಪಿಟಲ್ ಪ್ರೊಟೆಕ್ಷನ್. 5 ರೂಲ್ಸ್ಗಳಿದ್ದಾವೆ ಯಾವ ಥರ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡ್ಬೋದು ಅಂತ. ಅದರಲ್ಲಿ ರೂಲ್ ನಂಬರ್ 1 ನೋಡೋದಾದರೆ, ರಿಸ್ಕ್ ಓನ್ಲಿ 1 or 2% ಪರ್ ಟ್ರೇಡು. ಪ್ರತಿ ಟ್ರೇಡಲ್ಲಿ 1 or 2% ಅಷ್ಟೇ ಟ್ರೇಡ್ ತೊಗೋಬೇಕು. ಸ್ಮಾಲ್ ರಿಸ್ಕ್ ಕೀಪ್ಸ್ ಯುವರ್ ಅಕೌಂಟ್ ಹೆಲ್ತಿ. ಸೊ ಸಣ್ಣ ರಿಸ್ಕ್ ತೊಗೊಳೋದ್ರಿಂದ ನಿಮ್ಮ ಅಕೌಂಟು ಹೆಲ್ತಿಯಾಗೇ ಇರುತ್ತೆ, ಅಂದರೆ ಜಾಸ್ತಿ ಡ್ರಾಡೌನಿಗೆ ಹೋಗಲ್ಲ. ಓಕೆ, ರೂಲ್ ನಂಬರ್ 2, ಆಲ್ವೇಸ್ ಯೂಸ್ ಎ ಸ್ಟಾಪ್ ಲಾಸ್. ಪ್ರತಿಯೊಂದು ಟ್ರೇಡ್ ಪ್ಲೇಸ್ ಮಾಡ್ತೀರಾ ಅಂತಂದರೆ ಅದರಲ್ಲಿ ಸ್ಟಾಪ್ ಲಾಸು ವೆರಿ ವೆರಿ ಇಂಪಾರ್ಟೆಂಟು. ಸ್ಟಾಪ್ ಲಾಸ್ ಇಲ್ಲದೆ ಯಾವತ್ತೂ ನೀವು ಟ್ರೇಡ್ ಮಾಡೋಕ್ಕೆ ಹೋಗಬಾರ್ದು. ನೆವರ್ ಎಂಟರ್ ಎ ಟ್ರೇಡ್ ವಿತೌಟ್ ಎ ಪ್ರೀ ಡಿಫೈನ್ಡ್ ಎಕ್ಸಿಟ್. ಸೊ ನೀವು ಯಾವತ್ತೂ ಒಂದು ಟ್ರೇಡಿಗೆ ಎಂಟ್ರ್ ಆಗ್ತೀರಾ ಅಂತಂದರೆ ನಿಮಗೆ ಲಾಜಿಕ್ ಗೊತ್ತಿರಬೇಕು, ಯಾಕೆ ನಾನು ಅಲ್ಲಿ SL ಇಟ್ಟಿದ್ದೀನಿ, ಅದೇ ಥರ ಯಾಕೆ ನಾನು ಅಲ್ಲಿ SL ಇಡಲೇಬೇಕು, ಆ ಲಾಜಿಕ್ಕು ನೀವು ಫಿಕ್ಸು ಪ್ರೀ ಡಿಫೈನ್ ಆಗಿರಬೇಕು. ಹಂಗಿದ್ರೆ ಮಾತ್ರ ಆ ಟ್ರೇಡಿಂಗ್ ನೀವು ಎಂಟ್ರ್ ಆಗಬೇಕು. ಇಲ್ಲ ಅಂತಂದರೆ ಅವತ್ತು ನೀವು ಎಂಟ್ರ್ ಆಗೋಕ್ಕೆ ಹೋಗಬಾರ್ದು. ಹಾಗೆ ರೂಲ್ ನಂಬರ್ 3 ನೋಡಿದರೆ, ಅವಾಯ್ಡ್ ಓವರ್ ಟ್ರೇಡಿಂಗು. ಸೊ ಒಂದು ಲಾಸ್ ಆಯಿತು ಅಂದ ತಕ್ಷಣ ಮತ್ತೆ ಅದನ್ನ ರಿಕವರ್ ಮಾಡೋಕ್ಕೋಸ್ಕರ ಟ್ರೇಡ್ ಮಾಡಬೇಡಿ. ನಿಮ್ಮ ರೂಲ್ ಪ್ರಕಾರ ಇನ್ನೊಂದು % ನೀವು ಟ್ರೇಡ್ ಮಾಡ್ಬೋದು. ಸೊ ಅದೇನಾದ್ರು TP ಆದರೆ TP, ಇಲ್ಲ SL ಆದರೆ SL. ಸೊ ಇದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ನೀವು ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಒಂದು ಲಾಸ್ ಆಯಿತು ಮತ್ತೆ ನಾನು ಟ್ರೇಡ್ ತೊಗೋತೀನಿ ಅಂತ ಇನ್ನೊಂದು ತೊಗೋತೀರಾ. ಸೊ ಅದು ಲಾಸ್ ಆಯಿತು, ಇದನ್ನ ಎರಡನ್ನು ರಿಕವರ್ ಮಾಡಬೇಕು ಅಂತ ಇನ್ನೂ ತೊಗೋತೀರಾ. ಹಂಗೆ ಅದು ಕಂಟಿನ್ಯೂಸ್ ಲಾಸಸ್ ಆಗೋ ಚಾನ್ಸಸ್ ಇದೆ. ಸೊ ಅದರಿಂದ 1 or 2 ಟ್ರೇಡ್ಸ್ ಅವತ್ತಿನ ಡೇ ಕ್ಲೋಸ್ ಮಾಡಬೇಕು. ಓಕೆ, ಕ್ವಾಲಿಟಿ ಟ್ರೇಡ್ಸ್ ಆರ್ ಬೆಟರ್ ದೆನ್ ಮೆನಿ ರ್ಯಾಂಡಮ್ ಟ್ರೇಡ್ಸ್. ತುಂಬ ರ್ಯಾಂಡಮ್ ಟ್ರೇಡ್ಸ್ ತೊಗೊಳಕ್ಕಿಂತ ಕ್ವಾಲಿಟಿ ಟ್ರೇಡ್ಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ರೂಲ್ ನಂಬರ್ 4 ನೋಡಿದರೆ, ಫಾಲೋ ಯುವರ್ ಟ್ರೇಡಿಂಗ್ ಪ್ಲ್ಯಾನ್. ಯಾವತ್ತು ನಿಮ್ಮ ಟ್ರೇಡಿಂಗ್ ಪ್ಲ್ಯಾನ್ನ ನೀವು ಫಾಲೋ ಮಾಡಬೇಕು.
ಇವತ್ತು ಹಿಂಗಿದೆ ನನ್ನ ರೂಲ್ಸು, ಹಿಂಗೆ ಬಂದರೆ ಮಾತ್ರ ನಾನು ತೊಗೋತೀನಿ ಅಂತ ನೀವು ರೂಲ್ಸ್ ನಿಮ್ಮ ಸ್ಟ್ರಾಟಜಿ ಬಿಲ್ಡಿಂಗಲ್ಲಿ ನಾನು ರೂಲ್ಸ್ ಫ್ರೇಮ್ ಮಾಡೋದು ಹೆಂಗೆ ಅಂತ ನಾನು ಹೇಳಿದ್ದೆ. ಸೊ ಆ ಥರ ನೀವು ಒಂದೊಂದು ರೂಲ್ಸ್ನ ಫ್ರೇಮ್ ಮಾಡ್ಕೊಂಡಿರ್ತೀರ, ಅದೇ ರೂಲ್ಸ್ ಪ್ರಕಾರ ಮಾತ್ರ ನೀವು ಟ್ರೇಡ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕು. ಓಕೆ, ನೆವರ್ ಬ್ರೇಕ್ ಯುವರ್ ಓನ್ ರೂಲ್ಸ್ ಬಿಕಾಸ್ ಆಫ್ ಎಮೋಷನ್ಸ್. ನಿಮಗೆ ಎಮೋಷನ್ಸ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನೀವು ನಿಮ್ಮ ರೂಲ್ಸ್ನ ಬ್ರೇಕ್ ಮಾಡೋಕ್ಕೆ ಹೋಗಬಾರ್ದು. ಯಾವತ್ತು ನೀವು ಬ್ರೇಕ್ ಮಾಡ್ತಾ ಹೋಗ್ತೀರಾ ಆವತ್ತು ನೀವು ಹೆವಿ ಯೂಜ್ ಲಾಸಸ್ಸಿಗೆ ಹೋಗ್ತೀರಾ. ಓಕೆ, ಸೊ ನೀವು ಯಾವಾಗ ಕಂಟ್ರೋಲಾಗಿ ಇಟ್ಕೋತೀರಾ ಪ್ರತಿಯೊಂದೂ ನೀವು ಪ್ರಾಫಿಟಬಿಲಿಟಿಗೆ ಹಂಗೆ ಚೇಂಜ್ ಆಗ್ತಾ ಬರ್ತೀರಾ. ಓಕೆ, ಹಾಗೆ ರೂಲ್ ನಂಬರ್ 5 ನೋಡೋದಾರೆ ಆಕ್ಸೆಪ್ಟ್ ಸ್ಮಾಲ್ ಲಾಸಸ್. ಚಿಕ್ಕ ಲಾಸಸ್ ಏನಾಗ್ತಿದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಆಗಬೇಕು. ಇವತ್ತು 2% ಲಾಸ್ ಆಯಿತಾ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಓಕೆ, 2% ಹೋಯ್ತು ಅಂತ ಅಂದ್ಕೊಂಡು ಸುಮ್ಮನೆ ಆಗಿ ಇವತ್ತು ಟ್ರೇಡಿಂಗೇ ನೋಡೋಕೆ ಹೋಗ್ಬೇಡಿ. ಓಕೆ, ಸ್ಮಾಲ್ ಲಾಸಸ್ ಆರ್ ನಾರ್ಮಲ್. ಇಲ್ಲಿ ಸ್ಮಾಲ್ ಲಾಸಸ್ ಅನ್ನೋದು ಎಲ್ಲ ಟ್ರೇಡರಿಗೂ ಆಗಂಥದ್ದೇ. ಲಾರ್ಜ್ ಲಾಸಸ್ ಆರ್ ಪ್ರಿವೆಂಟೇಬಲ್. ಓಕೆ, ಸೊ ಲಾರ್ಜ್ ಲಾಸಸ್ಸು ನೀವೇ ಮಾಡ್ಕೊಳ್ಳೋದು. ಸೊ ಇದನ್ನು ನಾವು ಕಮ್ಬ್ಯಾಕ್ ಮಾಡಿ ತರೋದು ತುಂಬ ಕಷ್ಟ ಇದೆ. ಓಕೆ, ನೆಕ್ಸ್ಟು ಟ್ರೇಡಿಂಗ್ ಈಸ್ ಎ ಮ್ಯಾರಥಾನ್. ಅದಂತೂ ತಿಳ್ಕೊಳ್ಳಿ, ಟ್ರೇಡಿಂಗ್ ಅನ್ನೋದು ಜಸ್ಟ್ 100 ಮೀಟರ್ಸ್ ರನ್ ಏನಲ್ಲ, ಇದೊಂದು ಮ್ಯಾರಥಾನು. ಮೆನಿ ಬಿಗಿನರ್ಸ್ ಥಿಂಕ್ ಟ್ರೇಡಿಂಗ್ ಈಕ್ವಲ್ ಟು ಗೆಟ್ ರಿಚ್ ಕ್ವಿಕ್. ಓಕೆ, ತುಂಬ ಬಿಗಿನರ್ಸ್ ಏನು ಮಾಡ್ತಾರೆ ಅಂತಂದರೆ ನಾನು ಬೇಗ ಶ್ರೀಮಂತ ಆಗ್ಬೋದು ಟ್ರೇಡಿಂಗಿಂದ, ಸೊ ಅದರಿಂದ ನಾನು ಟ್ರೇಡಿಂಗ್ ಕಲಿಬೇಕು, ಟ್ರೇಡಿಂಗ್ ಮಾಡಬೇಕು, ನನ್ನ ಜೊತೆ ಇಷ್ಟೇ ಕ್ಯಾಪಿಟಲ್ ಇರೋದು, ಇದನ್ನು ನಾನು ನೆಕ್ಸ್ಟ್ ಲೆವೆಲಿಗೆ ತಗೋಗ್ಬೋದು ಅಂತೆಲ್ಲ ಥಿಂಕ್ ಮಾಡ್ತಾರೆ. ಬಟ್ ರಿಯಾಲಿಟಿ ಏನಂತಂದರೆ ಟ್ರೇಡಿಂಗ್ ಅನ್ನೋದು ಒಂದು ಮ್ಯಾರಥಾನು. ಎಷ್ಟು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ತಗೋಯ್ತೀರಾ ಅಷ್ಟು ಬೇಗ ನೀವು ಪ್ರಾಫಿಟಬಿಲಿಟಿಗೆ ಬರ್ತೀರಾ. ಇಲ್ಲಾಂದರೆ ಜರ್ನಿ ನಿಮಗೆ ಲೇಟ್ ಆಗ್ತಾನೇ ಹೋಗುತ್ತೆ. ಓಕೆ, ರಿಯಾಲಿಟಿ ನೋಡೋದಾರೆ ಟ್ರೇಡಿಂಗ್ ಈಕ್ವಲ್ ಲಾಂಗ್ ಟರ್ಮ್ ಸ್ಕಿಲ್ ಡೆವಲಪ್ಮೆಂಟ್. ಟ್ರೇಡಿಂಗ್ ಅನ್ನೋದು ಲಾಂಗ್ ಟರ್ಮ್ ಸ್ಕಿಲ್ ಡೆವಲಪ್ಮೆಂಟ್. ಓಕೆ, ಪ್ರತಿದಿನ ಒಂದೊಂದು ಲೆಸನ್ಗಳನ್ನ ಕಲಿತಾನೆ ಹೋಗ್ತೀರಾ, ಅದನ್ನು ನೀವು ಜರ್ನಲ್ ಮಾಡ್ತೀರಾ, ಹಾಗೆ ಅದನ್ನು ರಿವ್ಯೂ ಮಾಡ್ತೀರಾ. ಈ ಥರ ನೀವು ಮಾಡ್ತಾ ಹೋದಾಗ ಮಾತ್ರ ಇದು ನಿಮಗೆ ಸೆಟ್ ಆಗಲ್ವಾ, ಪ್ರತಿಯೊಂದು ಅರ್ಥ ಆಗೋದು. ಸೊ ಈ ಥರ ಒಂದೊಂದೇ ವಿಷಯದಿಂದ ಕಲಿತು ನೀವು ಮಾಸ್ಟರ್ ಆಗ್ತೀರಾ. ಓಕೆ, ನಾಳೆ ದಿನ ನಂತರನೇ ನೀವು ಇನ್ನೊಬ್ಬರಿಗೆ ಹೇಳ್ಕೊಡ್ಬೋದು. ಇವಾಗ ನನಗೂ ಇಲ್ಲಿ ನಾನು ನಿಮಗೆ ಕೂತ್ಕೊಂಡು ಇಲ್ಲಿ ಹೇಳ್ಕೊಡ್ತಿದ್ದೀನಿ ಅಂತಂದರೆ ಅದಕ್ಕೆ ರೀಸನು ನಂದು 3 years ಆಫ್ ಹಾರ್ಡ್ ವರ್ಕ್. ಓಕೆ, ಪ್ರತಿದಿನ ಬಿಡದೆ ಏನೇನು ಮಿಸ್ಟೇಕ್ಸ್ ಮಾಡಿದೆ ಅದನ್ನು ರಿವ್ಯೂ ಮಾಡಿ ಅದನ್ನು ಕಲಿತು ನಿಮಗಿವತ್ತು ನಾನು ಟೀಚ್ ಮಾಡ್ತಾ ಇರೋದು. ಓಕೆ, ಪ್ರೊಫೆಷ್ನಲ್ಸ್ ಫೋಕಸ್ ಆನ್ ಸರ್ವೈವಿಂಗ್ ಫಸ್ಟು. ಪ್ರೊಫೆಷ್ನಲ್ಸ್ ಯಾವತ್ತೂ ಸರ್ವೈವ್ ಆಗೋಕ್ಕೆ ನೋಡ್ತಾರೆ ಮಾರ್ಕೆಟಲ್ಲಿ, ಪ್ರಾಫಿಟ್ಸ್ ಕಮ್ ಲೇಟರು. ಸೊ ಈ ಥರ ಸರ್ವೈವ್ ಆಗೋಕ್ಕೆ ನೋಡಿದಾಗಲೇ ನಿಮಗೆ ಆಟೋಮೆಟಿಕ್ಲಿ ಪ್ರಾಫಿಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂತಂದರೆ ನೀವು ಕಂಟ್ರೋಲ್ ರಿಸ್ಕ್ ತೊಗೋತಾ ಇರ್ತೀರಾ, ಸೊ ಪಕ್ಕಾ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಾಪರಾಗಿ ಫಾಲೋ ಮಾಡ್ತೀರಾ. ಸೊ ಇದರಿಂದ ನಿಮಗೆ ಪ್ರಾಫಿಟಬಿಲಿಟಿ ಅನ್ನೋದು ಬರ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟು ದಿ ಸರ್ವೈವಲ್ ಮೈಂಡ್ಸೆಟ್. ಯಾವ ಥರ ಇಲ್ಲಿ ಸರ್ವೈವ್ ಆಗ್ಬೋದು, ಯಾವ ಥರ ಮೈಂಡ್ಸೆಟ್ ನಿಮಗೆ ಇರಬೇಕು ಅಂತಂದರೆ, ಇಮ್ಯಾಜಿನ್ 2 ಟ್ರೇಡರ್ಸ್. ಇವಾಗ ಇಬ್ಬರು ಟ್ರೇಡರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಟ್ರೇಡರ್ ಎ ಹಾಗೆ ಟ್ರೇಡರ್ ಬಿ, ಇಬ್ಬರು ಟ್ರೇಡರ್ಸ್ ಇದ್ದಾರೆ. ಟ್ರೇಡರ್ ಎ ಮೇಕ್ಸ್ 50% ಪ್ರಾಫಿಟ್, ದೆನ್ ಲಾಸ್ 70%. ಫಸ್ಟ್ ಏನು ಮಾಡ್ತಾನೆ ಟ್ರೇಡರ್ ಎ 50% ಪ್ರಾಫಿಟ್ ಮಾಡಿಬಿಡ್ತಾನೆ. $100 ಡೆಪಾಸಿಟ್ ಮಾಡಿ $50 ಒಂದೇ ಟ್ರೇಡಲ್ಲಿ ಮಾಡ್ತಾನೆ. ಆಮೇಲೆ ನೆಕ್ಸ್ಟ್ ಟ್ರೇಡಲ್ಲೇ $70 ಅನ್ನೋದನ್ನ ಕಳ್ಕೊತಾನೆ. ಸೊ ನೆಕ್ಸ್ಟು ಎಲ್ಲಿಗೆ ಬಂದಿತ್ತ, ಮತ್ತೆ ಲಾಸಿಗೆ ಬಂದಿತ್ತ. ಅದೇ ಟ್ರೇಡರ್ ಬಿ ಮೇಕ್ಸ್ 5% ಕನ್ಸಿಸ್ಟೆಂಟ್ಲಿ ಎವ್ರಿ ಮಂತ್. ಅವನೇನು ಮಾಡ್ತಾನೆ ಮಂತಿಗೆ ಓನ್ಲಿ ಮಾಡೋದೇ 5%. ಹೂ ವಿನ್ಸ್ ಆಫ್ಟರ್ ಎ ಫ್ಯೂ ಇಯರ್ಸ್. ಅಂದರೆ ಕೆಲವೊಂದು ವರ್ಷಗಳ ನಂತರ ಇವಾಗ ಟ್ರೇಡರ್ ಎ ವಿನ್ ಆಯ್ತಾನ, ಟ್ರೇಡರ್ ಬಿ ವಿನ್ ಆಯ್ತಾನ. ಇವನು ಕನ್ಸಿಸ್ಟೆಂಟ್ಲಿ 5% ತೆಗಿತಾನೆ ಹೋಯ್ತವನೆ, ಬಟ್ ಇವನು ಒಂದೇ ಸಲ ಪ್ರಾಫಿಟ್ಸ್ ಮಾಡ್ತಾವನೆ, ಅದೇ ಥರ ಒಂದೇ ಸಲ ಲಾಸ್ನ ಮಾಡ್ತಾವನೆ. ಸೊ ಯಾರು ವಿನ್ ಆಯ್ತಾರೆ ಅಂತ ಕೇಳೋದಾದ್ರೆ ಯೂಶಲಿ ಟ್ರೇಡರ್ ಬಿ. ಯಾಕೆ ಬಿ ಹೇಳಿ? ಬಿಕಾಸ್ ಅವನು ಎವ್ರಿ ಮಂತ್ ಫೋಕಸ್ ಮಾಡ್ತಿರೋದೇ 5%. ಸೊ ಅವ್ನು ಜಾಸ್ತಿ ರಿಸ್ಕ್ ಏನು ತೊಗೊಳಲ್ಲ. ಮ್ಯಾಕ್ಸಿಮಮ್ ಅವ್ನು 5% ಅವನು ಮಾಡ್ತಾನೆ ಅಂತಂದರೆ ಅವ್ನು 2.5% ಅಷ್ಟೇ ರಿಸ್ಕ್ ಅನ್ನೋದು ತೊಗೊಳೋದು. ಓಕೆ, ಕನ್ಸಿಸ್ಟೆನ್ಸಿ ಬೀಟ್ಸ್ ಅಗ್ರೆಷನ್. ಓಕೆ, ಕನ್ಸಿಸ್ಟೆನ್ಸಿ ಅನ್ನೋದು ಈ ಅಗ್ರೆಸಿವ್ನೆಸ್ಗಿಂತ ಅದನ್ನೇ ಬೀಟ್ ಮಾಡಿ ಮುಂದಕ್ಕೆ ಹೋಗುತ್ತೆ. ಯಾಕಂತಂದರೆ ನಿಮಗೆ ಅಗ್ರೆಸಿವ್ನೆಸ್ ಬಂದುಬಿಟ್ರೆ ನೀವು ಎಷ್ಟು ಕೆಳಗಡೆ ಇಳಿಯೋಕ್ಕಾಯ್ತದೆ ಅಷ್ಟು ಕೆಳಗಡೆ ಇಳಿಸ್ಬಿಡುತ್ತೆ ಮಾರ್ಕೆಟು. ಅದೇ ನೀವು ಕನ್ಸಿಸ್ಟೆಂಟಾಗಿ ಒಂದೇ ರೂಲ್ನ ಫಾಲೋ ಮಾಡ್ತಾ ಹೋದಾಗ ನೀವು ಅದರಲ್ಲಿ ಸಕ್ಸಸ್ ಅನ್ನೋದು ಕಾಣ್ತೀರಾ. ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಆ್ಯಸ್ ಎ ಬಿಗಿನರು ಇವತ್ತು ಜಿಮ್ಮಿಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ. ಇವತ್ತು ಫೀಸೆಲ್ಲ ಕಟ್ಬಿಟ್ಟು ನೀವು ಜಾಯ್ನ್ ಆಗಿರ್ತೀರಾ. ನಿಮಗೇನು ಅನಿಸುತ್ತೆ ಹೇಳಿ? ಇವತ್ತು ಹೆವಿ ಪೇಯ್ನ್ ಅನಿಸ್ತಿರುತ್ತೆ. ಸೊ ನೀವೇನು ಅನ್ಕೋತೀರಾ, ಒಂದೇ ತಿಂಗಳಲ್ಲಿ ಹೊಡೆದ ಅತ್ಲಾಗೆ ಬಾಡಿ ಮಾಡಿಬಿಡ್ತೀನಿ. ಬಟ್ ರಿಯಾಲಿಟಿ ಏನು? ನೀವು ಪ್ರತಿದಿನ ಸೇಮ್ ವರ್ಕೌಟ್ಸ್ನ ಮಾಡಿ 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 ಮೆಲ್ಲೆ ವೆಯ್ಟ್ಸ್ ಇನ್ಕ್ರೀಸ್ ಮಾಡ್ತೀರಾ. ಇವತ್ತು 2.5 kg ಹೊಡಿತಿರೋನು ನಾಳೆ ಒಂದೇ ದಿನ 100 kg ಹೊಡಿಯೋಕ್ಕಾಯ್ತದ? ಆಗಲ್ಲ. ಯಾಕಾಗಲ್ಲ ಅಂತಂದರೆ ನಮ್ಮ ಮೈಂಡು ಮಜಲು ಅಷ್ಟು ಸ್ಟ್ರಾಂಗ್ ಆಗಿರಲ್ಲ. ಸೊ ಅದರಿಂದ ಏನು ಮಾಡ್ತಾರೆ, ನಿಧಾನಕ್ಕೆ ಎಲ್ಲ ಡಯಟ್ನೆಲ್ಲ ಫಾಲೋ ಮಾಡಿಕೊಂಡು, ಡಯಟ್ನ ಫಾಲೋ ಮಾಡ್ತಾನೆ ಅಂದರೆ ಅವ್ನು ಕನ್ಸಿಸ್ಟೆಂಟ್ ಆಗಿದ್ದಾನೆ ಅಂತ ಅರ್ಥ. ಓಕೆ, ಡಯಟ್ನ ಫಾಲೋ ಮಾಡಿ, ಹಾಗೆ ವರ್ಕೌಟ್ ಒಂದಿನೂ ಮಿಸ್ ಆಗದೆ ಪ್ರಾಪರ್ ರೆಸ್ಟ್ ಕೊಟ್ಟು, ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಯಾರು ಕಂಟಿನ್ಯೂ ಮಾಡ್ತಾರೆ ಅವರು ಒಳ್ಳೆ ಫಿಟ್ನೆಸ್ ಅನ್ನೋದನ್ನ ಅಚೀವ್ ಮಾಡ್ತಾರೆ. ಎಷ್ಟು ವರ್ಷ ತಗೋತದೆ?
1 or 2 ಇಯರ್ಸ್ ತೊಗೊಬಿಡುತ್ತೆ ಒಂದು ಒಳ್ಳೆ ಫಿಸಿಕ್ ಬರೋಕ್ಕೆ. ಓಕೆ, ಆಲ್ರೆಡಿ ಅವನಿಗೆ ಒಳ್ಳೆ ಫಿಸಿಕ್ ಇದ್ದರೆ ಬೇಗ ಬಂದುಬಿಡುತ್ತೆ. ಸೊ ಟ್ರೇಡಿಂಗಲ್ಲೂ ಅಷ್ಟೇ, ಆಲ್ರೆಡಿ ದುಡ್ಡು ಇರೋನು ಟ್ರೇಡಿಂಗಿಗೆ ಬಂದರೆ ಅವ್ನು ದುಡ್ಡು ಮಾಡ್ಕೊಂಡೇ ಇರ್ತಾನೆ. ಯಾಕಂತಂದರೆ ಅವನ ಜೊತೆ ಆಲ್ರೆಡಿ ಇದೆ, ಅವನು ಇವತ್ತು ಹೋದರೂ ಚಿಂತೆ ಮಾಡಲ್ಲ, ನಾಳೆ ಕ್ಯಾಪಿಟಲ್ ಅವನ ಜೊತೆ ಬ್ಯಾಕಪ್ ಇದೆ, ಸೊ ತಂದು ಹಾಕ್ತಾನೆ ಮತ್ತೆ ಮಾಡ್ತಾನೆ. ಬಟ್ ದುಡ್ಡೇ ಇಲ್ದಿರೋರು ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ಇರೋಕ್ಕಾಗುತ್ತೋ ಅಷ್ಟು ಡಿಸಿಪ್ಲಿನ್ ಆಗಿದ್ದರೆ ನೀವು ಒಳ್ಳೆ ಫಿಸಿಕ್ಸ್ನ ಅಚೀವ್ ಮಾಡ್ಬೋದು, ಅದೇ ಥರ ಒಳ್ಳೆ ಟ್ರೇಡಿಂಗ್ ಪ್ರಾಫಿಟ್ಸ್ನು ಮಾಡ್ಬೋದು. ಓಕೆ, ನೆಕ್ಸ್ಟು ಎಮೋಷ್ನಲ್ ಟ್ರೇಡಿಂಗ್ ಡೆಸ್ಟ್ರಾಯ್ಸ್ ಕ್ಯಾಪಿಟಲ್ಸ್. ಸೊ ಎಮೋಷ್ನಲ್ ಟ್ರೇಡಿಂಗ್ ಮಾಡಿದ್ರೆ ಅದು ನಮ್ಮ ಅಕೌಂಟ್ನ ಡೆಸ್ಟ್ರಾಯ್ ಮಾಡುತ್ತೆ, ನಮ್ಮ ಕ್ಯಾಪಿಟಲ್ನ ವಾಶ್ಔಟ್ ಮಾಡುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತು. ಎಮೋಷ್ನಲ್ ದಟ್ ಹರ್ಟ್ಸ್ ಟ್ರೇಡರ್ಸ್. ಎಮೋಷ್ನಲ್ ಯಾವ ಥರ ಎಲ್ಲ ಹರ್ಟ್ ಮಾಡುತ್ತೆ ಟ್ರೇಡರ್ಸಿಗೆ ಅಂದರೆ, ಒಂದು ಗ್ರೀಡ್ ಬರುತ್ತೆ, ಅಂದರೆ ಅತ್ಯಾಸೆ ಬರುತ್ತೆ. ಹಾಗೆ ಫಿಯರ್ ಬರುತ್ತೆ, ಅಂದರೆ ಭಯ, ಎಲ್ಲಿ ಮಿಸ್ ಆಗಿಬಿಡುತ್ತೋ. ಇವಾಗ ಮಾರ್ಕೆಟು ಒಂದೇ ರ್ಯಾಲಿ ಕೊಡ್ತಾ ಇರುತ್ತೆ. ಓಕೆ, ಮಾರ್ಕೆಟ್ ಇವಾಗ ಸಿಂಪಲ್ ಎಕ್ಸಾಂಪಲ್ ನೋಡೋದಾದರೆ, ಇವಾಗ ಗೋಲ್ಡೇ ಅಂದ್ಕೊಳ್ಳಿ, ಮಾರ್ಕೆಟಿಂಗ್ ಹೋಯ್ತಾನೇ ಇರ್ತದೆ. ಸೊ ನೀವು ಇದನ್ನು ಕೆಳಗಡೆ ಬರಲ್ಲ ಅಂದ್ಬಿಟ್ಟು ಇಲ್ಲೇ ಬೈ ಮಾಡಿಬಿಡೋದು, ನೆಕ್ಸ್ಟು ಮೇಲಕ್ಕೆ ಹೋಯ್ತಾನೆ ಅಂತ. ಆ ಟೈಮಲ್ಲಿ ಕೆಳಗಡೆ ಬೀಳ್ತಾನೆ. ನೆಕ್ಸ್ಟು ಓಕೆ, ಇಲ್ಲಿಂದ ಕೆಳಗಡೆ ಹೋಯ್ತಾನೆ ಅಂತ ಅನ್ಕೋತೀರಾ, ಆವಾಗ ಮೇಲಕ್ಕೆ ಹೋಯ್ತದೆ. ಸೊ ಈ ಥರ ಆಯ್ತಾನೇ ಇರ್ತದೆ. ಸೊ ಇದನ್ನೇ ನಾವು ಫಿಯರ್ ಅಂತ ಕರೆಯೋದು, ಅಂದರೆ ಭಯದಿಂದ ನಾವು ಟ್ರೇಡ್ ಮಾಡೋದು, ಎಲ್ಲಿ ಮಿಸ್ ಆಗಿಬಿಡುತ್ತೋ. ಹಾಗೆ ರಿವೆಂಜ್ ಟ್ರೇಡಿಂಗ್ ಅಂತಂದರೆ ಒಂದು ಲಾಸಸ್ ಆದಮೇಲೆ ಅದನ್ನು ರಿಕವರ್ ಮಾಡೋಕ್ಕೋಸ್ಕರ ಮತ್ತೆ ಟ್ರೇಡ್ಸ್ನ ತಗೊಳ್ಳೋದು. ಹಾಗೆ ಓವರ್ ಕಾನ್ಫಿಡೆನ್ಸು, ಇವಾಗ 2 ಟ್ರೇಡ್ ಟಿ ಪಿ ಹೊಡೀತು, ಸೊ ಸುಮ್ಮನೆ ಕೂರೋದು ಬಿಟ್ಬಿಟ್ಟು 2 ಟ್ರೇಡ್ ಟಿ ಪಿ ಹೊಡೆದಿದ್ದೆ, ಇನ್ನೊಂದು % ರಿಸ್ಕ್ ಮಾಡಿ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇನ್ನೊಂದು ಟ್ರೇಡ್ ತೊಗೋತೀರಾ. ಅದು ಆ ಡೇ ನೀವು ಆ ಥರ ಒಂದು ಸಲ ಮಾಡಿದ್ರೆ ಆ ಡೇಲಿ ಫುಲ್ಲು ನೀವು ಲಾಸಸ್ಸಿಗೆ ಬಂದುಬಿಡ್ತೀರ ಬಿಕಾಸ್ ಆಫ್ ಓವರ್ ಕಾನ್ಫಿಡೆನ್ಸು. ಹಾಗೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಸೇಮ್ ಆ್ಯಸ್ ಇದೇ ಥರನೇ, ಅಂದರೆ ಎಲ್ಲಿ ಮಿಸ್ ಮಾಡ್ಕೋತೀನೋ ಅಂತ ಅಂದ್ಬಿಟ್ಟು ಎಂಟ್ರ್ ಆಗೋದು. ಓಕೆ, ಕ್ಯಾಪಿಟಲ್ ಪ್ರೊಟೆಕ್ಷನ್ ರಿಕ್ವೈರ್ಸ್ ಎಮೋಷ್ನಲ್ ಡಿಸಿಪ್ಲಿನ್. ನೀವು ಕ್ಯಾಪಿಟಲ್ ಪ್ರೊಟೆಕ್ಷನ್ ಮಾಡಬೇಕು ಅಂತಂದರೆ ನಿಮಗೆ ಎಮೋಷ್ನಲ್ ಡಿಸಿಪ್ಲಿನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅದಿದ್ದರೆ ಮಾತ್ರ ನಿಮಗೆ ಕ್ಯಾಪಿಟಲ್ ಪ್ರೊಟೆಕ್ಷನ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಓಕೆ, ಸೊ ಅದರಿಂದ ಹೇಳ್ತಿರೋದು, ಪ್ರಾಪರಾಗಿ ನಾನು ಏನೇನು ಹೇಳ್ತೀನಿ ಅದನ್ನು ಹಾಗೆ ಫಾಲೋ ಮಾಡಿ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಡೈಲಿ ಟ್ರೇಡಿಂಗ್ ಚೆಕ್ ಲಿಸ್ಟು. ನಿಮಗೆ ಡೈಲಿ ಟ್ರೇಡಿಂಗ್ ಚೆಕ್ ಲಿಸ್ಟ್ ಆಲ್ರೆಡಿ ನೀವು ರೆಡಿ ಮಾಡ್ಕೊಂಡಿರ್ತೀರ. ನಿಮ್ದು ಯಾವ ಥರ ರೆಡಿ ಮಾಡಿದ್ದೀರಾ ಅಂತ ನಂಗೆ ಗೊತ್ತಿಲ್ಲ, ಬಟ್ ಬಿಫೋರ್ ಎವ್ರಿ ಟ್ರೇಡರ್ ಆಸ್ಕ್. ಓಕೆ, ನೀವು ಪ್ರತಿಯೊಂದು ಟ್ರೇಡ್ ತೊಗೊಳಕ್ಕಿಂತ ಮುಂಚೆ ಪ್ರತಿದಿನ ಬಂದ್ಬಿಟ್ಟು ನೀವು ಕೇಳಬೇಕಾಗಿರೋದು ಒಂದೇ ಒಂದು ಕ್ವಶನ್ ನಿಮ್ಮ ಹತ್ರ, ಡಸ್ ದಿಸ್ ಮ್ಯಾಚ್ ಮೈ ಸ್ಟ್ರಾಟಜಿ? ಇದು ನನ್ನ ಸ್ಟ್ರಾಟಜಿಗೆ ಮ್ಯಾಚ್ ಆಗಿದೆಯಾ ಅಂತ ಕೇಳ್ಕೋಬೇಕು. ಹಾಗೆ ಈಸ್ ಮೈ ಸ್ಟಾಪ್ ಲಾಸ್ ಸೆಟ್? ನಾನು ಸ್ಟಾಪ್ ಲಾಸ್ ಇಟ್ಟಿದ್ದೀನಾ ಅಂತ ಕೇಳ್ಕೋಬೇಕು. ಆಮ್ ಐ ರಿಸ್ಕಿಂಗ್ ಓನ್ಲಿ 1 or 2%? ನೀವು 1 or 2% ಈ ಟ್ರೇಡಿಗೆ ನಾನು ರಿಸ್ಕ್ ಮಾಡ್ತಿರೋದು ಅಂತ ತಿಳ್ಕೊಂಡಿರಬೇಕು. ಹಾಗೆ ತಿಳ್ಕೊಂಡಿರಬೇಕು ಅಂತಂದರೆ ನೀವು ಅದನ್ನ ನಿಮ್ಮ ಜೊತೆನೇ ಹೇಳ್ಕೋಬೇಕು, ನಾನು ಇದಕ್ಕೆ 1% ರಿಸ್ಕ್ ಕೊಡ್ತಾ ಇದ್ದೀನಾ ಅಥವಾ ಜಾಸ್ತಿ ಮಾಡ್ತಾ ಇದ್ದೀನಾ ಅನ್ನೋದು ಕೇಳ್ಕೋಬೇಕು. ಹಾಗೆ ಇಸ್ ದಿ ರಿಸ್ಕ್ ರಿವಾರ್ಡ್ ಆಕ್ಸೆಪ್ಟಬಲ್? ಸೊ ನೀವು ಇಟ್ಟಿರೋ ರಿಸ್ಕ್ ರಿವಾರ್ಡು ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗುತ್ತಾ? ಬಿಕಾಸ್ ಕೆಲವೊಬ್ಬರು 1:10 1:15 ಎಲ್ಲ ಇಟ್ಟಿರ್ತಾರೆ, ಇದೆಲ್ಲ ಪಾಸಿಬಲ್ ಇಲ್ಲ. ಓಕೆ, 1:1 1:1.5 1:2 1:3 ಮ್ಯಾಕ್ಸಿಮಮ್, ಅದಕ್ಕಿಂತ ಮ್ಯಾಕ್ಸಿಮಮ್ 1:4, ಅದಕ್ಕಿಂತ ನೀವು ಜಾಸ್ತಿ ಎಲ್ಲ ಇಟ್ಕೋಬೇಡಿ. ಓಕೆ, ಸೊ ಇದೆಲ್ಲ ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗುತ್ತಾ? ಬಿಕಾಸ್ ಅಷ್ಟು ರಿಯಾಲಿಟಿಲಿ ನಮಗೆ ಅಷ್ಟು ಪ್ರಾಫಿಟ್ಸ್ ಬರೋಂಥ ಚಾನ್ಸಸ್ ಇದೆಯಾ ಅಂತ ಕೇಳ್ಕೋಬೇಕು. ಹಾಗೆ ಆಮ್ ಐ ಟ್ರೇಡಿಂಗ್ ಎಮೋಷ್ನಲಿ? ನಾನು ಎಮೋಷ್ನಲ್ ಇಟ್ಕೊಂಡು ಟ್ರೇಡಿಂಗ್ ಮಾಡ್ತಾ ಇದ್ದೀನ ಅಥವಾ ಪ್ರಾಪರ್ ರೂಲ್ಸ್ನ ಫಾಲೋ ಮಾಡಿ ಟ್ರೇಡಿಂಗ್ ಮಾಡ್ತಾ ಇದ್ದೀನ ಅಂತ ನಿಮ್ಮ ಹತ್ರ ಇಷ್ಟು ಕ್ವಶನ್ಸ್ನ ನೀವು ಕೇಳ್ಕೋಬೇಕು. ಇಫ್ ಎನಿ ಆನ್ಸರ್ ಇಸ್ ನೋ, ಇದರಲ್ಲಿ ಯಾವ್ದಾದ್ರು ಒಂದು ಆನ್ಸರ್ ನಿಮಗೆ ನೋ ಅಂತ ಕಾಣಿಸ್ತಾ ಇದ್ದರೆ ಡೋಂಟ್ ಟೇಕ್ ದಿ ಟ್ರೇಡ್. ಅವತ್ತು ನೀವು ಟ್ರೇಡ್ ಮಾಡೋಕ್ಕೆ ಹೋಗಬಾರ್ದು, ಯಾವುದೇ ಟ್ರೇಡ್ನು ನೀವು ಪ್ಲೇಸ್ ಮಾಡಬಾರ್ದು. ಬಿಕಾಸ್ ನಿಮ್ಗೆ ಯಾವುದ್ರಲ್ಲೋ ಒಂದರಲ್ಲಿ ನೋ ಬರ್ತಾ ಇದೆ. ಸೊ ಈ ಚೆಕ್ ಲಿಸ್ಟ್ನ ಇವತ್ತೇ ಏನು ಮಾಡಿ, ಒಂದು ನೋಟ್ಸಲ್ಲಿ ಬರೆದಿಟ್ಕೊಂಡು ಕಾಲಮ್ ಹಾಕೊಳ್ಳಿ. ಓಕೆ, ಸೊ ಇದನ್ನು ಫಾಲೋ ಮಾಡಿ. ಈ ಥರ ಚೆಕ್ ಲಿಸ್ಟ್ ಹಾಕ್ಕೊಂಡು ಡೇಟ್ ಹಾಕ್ಕೊಂಡು ಒಂದೊಂದು ಕಾಲಮ್ ಹಾಕ್ಕೊಳ್ಳಿ. ಓಕೆ, ಸೊ ಫಸ್ಟ್ ಕ್ವಶನು ಇವಾಗ, ಡಸ್ ಮ್ಯಾಚ್ ಮೈ ಸ್ಟ್ರಾಟಜಿ? ಎಸ್, ನನ್ನ ಸ್ಟ್ರಾಟಜಿಗೆ ಮ್ಯಾಚ್ ಆಗಿದೆ, ರೈಟ್ ಮಾರ್ಕ್ ಹಾಕಿ. ಈಸ್ ಮೈ ಸ್ಟಾಪ್ ಲಾಸ್ ಸೆಟ್? ನನ್ನ ಸ್ಟಾಪ್ ಲಾಸ್ ಸೆಟ್ ಮಾಡಿದ್ದೀನಾ? ಎಸ್, ಅದಕ್ಕೆ ರೈಟ್ ಮಾರ್ಕ್ ಹಾಕಿ. ಆಮ್ ಐ ರಿಸ್ಕಿಂಗ್ ಓನ್ಲಿ 1 or 2%? 1% or 2% ರಿಸ್ಕ್ ಮಾಡ್ತಾ ಇದ್ದೀರಾ ನೀವು ಒಂದು ಟ್ರೇಡ್ಗೆ? ಅದು ಓಕೆ ಆದರೆ ರೈಟ್ ಮಾರ್ಕ್ ಹಾಕಿ. ರಿಸ್ಕ್ ರಿವಾರ್ಡು ಆಕ್ಸೆಪ್ಟಬಲ್ಲ? 1:2 or 1:3 1:4 ಆಕ್ಸೆಪ್ಟಬಲ್ ಇದೆಯಾ? ಅದು ನಿಮಗೆ ನೋ ಅಂತ ಏನಾರು ಆಯಿತಾ, ನೀವು ಆ ಡೇ ಟ್ರೇಡೇ ಮಾಡೋಂಗಿಲ್ಲ. ಯಾಕಂದರೆ ನೀವು ಒಂದು 1:6 ಎಲ್ಲ ಇಟ್ಟಿರ್ತೀರ. ಇಲ್ಲ, ನೀವು ಟ್ರೇಡ್ ಮಾಡಬೇಕು ಅಂತಂದರೆ ಅದು 1:2 ಅಥವಾ 1:4ಗೆ ನೀವು ರೆಡ್ಯೂಸ್ ಮಾಡ್ಕೋಬೇಕು. ಆಮ್ ಐ ಟ್ರೇಡಿಂಗ್ ಎಮೋಷ್ನಲಿ? ನೀವು ಎಮೋಷ್ನಲಿ ಟ್ರೇಡಿಂಗ್ ಮಾಡ್ತೀರಾ ಅಥವಾ ನೀವು ಲಾಜಿಕಲಿ ಥಿಂಕ್ ಮಾಡಿ ಟ್ರೇಡಿಂಗ್ ಮಾಡ್ತೀರಾ? ಇಲ್ಲ, ಲಾಜಿಕಲಿ ಅಂತಂದರೆ ಇಷ್ಟು ರೈಟ್ ಮಾರ್ಕ್ ಆದರೆ ಮಾತ್ರ ನೀವು ಅವತ್ತು ಆ ಟ್ರೇಡ್ ಪ್ಲೇಸ್ ಮಾಡೋದ್ರಲ್ಲಿ ಅರ್ಥ ಇರೋದು, ನಿಮ್ಮ ರೂಲಿಗೆ ತಕ್ಕಂತೆ. ಓಕೆ, ಇಲ್ಲ ನಾನು ಇದರಲ್ಲಿ ಯಾವುದೋ ಎರಡನ್ನ ನಾನು ಕರೆಕ್ಟಾಗಿ ಮಾಡ್ತಿಲ್ಲ ಅಂತಂದರೂ ಅವತ್ತು ನೀವು ಟ್ರೇಡೇ ಮಾಡಬಾರ್ದು. ಓಕೆ, ಈ ಥರ ಒಂದು ಎಕ್ಸೆಲ್ ಓಪನ್ ಮಾಡಿಕೊಂಡು ಈ ಥರ ಬರೆದು ಒಂದು ಚೆಕ್ ಲಿಸ್ಟ್ ರೆಡಿ ಮಾಡಿ, ಒಂದು PDF ಮಾಡಿಕೊಂಡು ಅದನ್ನ ಬೇಕಾದ್ರೆ ನೀವು
ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ. ಓಕೆ, ಒಂದು 10 ಶೀಟು. ಸೊ ಡೈಲಿ ಇದನ್ನೇ ನೀವು ಮಾಡ್ತಾ ಹೋದಾಗ ನಿಮಗೆ ನಿಮ್ಮ ಕನ್ಸಿಸ್ಟೆನ್ಸಿ ಅಂದರೆ ಏನು ಅಂತ ಗೊತ್ತಾಯ್ತದೆ, ನಿಮ್ಮ ಡಿಸಿಪ್ಲಿನ್ ಅಂದರೆ ಏನು ಅಂತ ಗೊತ್ತಾಯ್ತದೆ. ಹಾಗೆ ನೀವು ಯಾವ ಥರ ಎಲ್ಲ ನಿಮ್ಮ ರೂಲ್ಸ್ನೇ ನೀವು ಫಾಲೋ ಮಾಡ್ತಿದ್ದೀರಾ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಈ ಥರ ಮಾಡಿದರೆ ಮಾತ್ರ ಇಲ್ಲಿ ಪ್ರಾಫಿಟಬಲ್ ಆಗೋಕ್ಕಾಗೋದು. ಟ್ರೇಡಿಂಗಲ್ಲಿ ದುಡ್ಡಿದೆ, ಇಲ್ಲ ಅಂತಲ್ಲ, ಬಟ್ ಆ ದುಡ್ಡನ್ನು ತಗೋಬೇಕು ಅಂತಂದರೆ ನಾವು ಅಷ್ಟು ಡಿಸಿಪ್ಲಿನ್ಡ್ ಆಗಿರಬೇಕು. ಸುಮ್ಮನೆ ಗ್ಯಾಮ್ಲಿಂಗ್ ಮಾಡ್ದಂಗೆ ಇಲ್ಲಿ ಬಂದು ಮಾಡ್ತೀನಿ ಅಂತೆಲ್ಲ ಅಂದ್ಕೊಂಡು ಹೋದರೆ ಏನೂ ನಡೆಯಲ್ಲ. ಓಕೆ, ಸೊ ಅದರಿಂದ ನಾನು ಹೇಳ್ತಿರೋದು ಈ ಥರ ಮಾಡಿಟ್ಕೊಳ್ಳಿ. ಇಲ್ಲ ನಿಮ್ಮದೇ ಒಂದು ಕ್ಯಾಲೆಂಡರ್ ಏನಾದ್ರು ತೆಗೆದಿಟ್ಕೊಳ್ಳಿ, ಅದರಲ್ಲಿ ಈ ರೂಲ್ಸ್ ಎಲ್ಲ ಬರೆದು ಎಲ್ಲದಕ್ಕೂ ಟಿಕ್ ಮಾರ್ಕ್ ಆದರೆ ಮಾತ್ರ ಅವತ್ತು ಟ್ರೇಡ್ ಮಾಡಿ. ಓಕೆ, ನೆಕ್ಸ್ಟು ಕಾಮನ್ ಬಿಗಿನರ್ ಮಿಸ್ಟೇಕ್ಸ್ ನೋಡೋದಾದ್ರೆ, ಟ್ರೈಂಗ್ ಟು ರಿಕವರ್ ಲಾಸಸ್ ಕ್ವಿಕ್ಲಿ. ಪ್ರತಿಯೊಬ್ಬ ಬಿಗಿನರು ಲಾಸಸ್ ಆಯಿತು ಅಂತ ಅದನ್ನ ಬೇಗ ಹೆಂಗಾರು ರಿಕವರ್ ಮಾಡಬೇಕು ಅಂತ ಇನ್ನೊಂದು ಟ್ರೇಡ್ ತೊಗೊಳೋದು, ಆ ಥರ ಮಾಡೋಕ್ಕೆ ಹೋಗಬೇಡಿ. ಇಂಕ್ರೀಸಿಂಗ್ ಲಾಟ್ ಸೈಜ್ ಆಫ್ಟರ್ ಲಾಸಸ್ಸು, ಒಂದು ಲಾಸ್ ಆದಂಗೆ ಮತ್ತೆ ಲಾಟ್ ಸೈಜ್ನ ಇನ್ಕ್ರೀಸ್ ಮಾಡೋದು, ಬಿಕಾಸ್ ಬೇಗ ನಾನು ಪ್ರಾಫಿಟ್ಸ್ ಮಾಡಬೇಕು ಅಂತ. ಆ ಥರನೂ ಮಾಡೋಕ್ಕೆ ಹೋಗಬೇಡಿ. ಟ್ರೇಡಿಂಗ್ ವಿತೌಟ್ ಎ ಪ್ಲ್ಯಾನು, ಒಂದು ಲಾಸ್ ಆದಂಗೆ ನೀವು ಪ್ಲ್ಯಾನ್ನೇ ಮರ್ತು ಬಿಡ್ತೀರಾ, ನಿಮ್ಮ ರೂಲ್ಸ್ ಏನನ್ನೋದೇ ಮರ್ತು ಬಿಡ್ತೀರಾ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಇಗ್ನೋರಿಂಗ್ ಸ್ಟಾಪ್ ಲಾಸ್ ಇಡೋದೇ ಟ್ರೇಡ್ ಮಾಡೋದು, ಆ ಥರನೂ ಮಾಡೋಕ್ಕೆ ಹೋಗಬೇಡಿ. ರಿಸ್ಕಿಂಗ್ ಟೂ ಮಚ್ಚು, ಒಂದೇ ಟ್ರೇಡಲ್ಲಿ 5-10% ರಿಸ್ಕ್ ಮಾಡೋಕ್ಕೆ ಹೋಗೋದು, ಆ ಥರ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಲಾಟ್ ಸೈಜ್ ಇನ್ಕ್ರೀಸ್ ಆಯಿತು ಅಂತಂದರೆ ನಿಮ್ಮ ರಿಸ್ಕು ಇನ್ಕ್ರೀಸ್ ಆಗುತ್ತೆ. ಓಕೆ, ಹಾಗೆ ಚೇಸಿಂಗ್ ಎವ್ರಿ ಮಾರ್ಕೆಟ್ ಮೂವ್, ಪ್ರತಿ ಮಾರ್ಕೆಟ್ ಮೂವ್ನು ಚೇಸ್ ಮಾಡೋಕ್ಕೆ ಹೋಗೋದು, ಇಲ್ಲ ನನಗೆ ಅಲ್ಲಿ ಟಿ ಪಿ ಸಿಗಬೇಕು ಇಲ್ಲಿ ಟಿ ಪಿ ಸಿಗಬೇಕು ಅಂದ್ಕೊಂಡು ಎಂಟ್ರ್ ಆಗೋದು, ಇದು ಯಾವುದನ್ನು ಮಾಡಬೇಡಿ. ಓಕೆ, ಮಾಡೋದಿದ್ರೇ ಸಾಕು, ನೀವೊಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗ್ತೀರ. ಓಕೆ, ಪ್ರೊಫೆಷ್ನಲ್ಸ್ ಹ್ಯಾಬಿಟ್ಸ್ ನೋಡೋದಾದ್ರೆ, ಪ್ರೊಫೆಷ್ನಲ್ ಟ್ರೇಡರ್ ಹ್ಯಾಬಿಟ್ಸ್ ಹೇಗಿರುತ್ತೆ ಅಂತಂದರೆ, ಅವ್ರು ಯಾವತ್ತೂ ಪ್ರೊಟೆಕ್ಟ್ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಫಸ್ಟ್ ಯೋಚನೆ ಮಾಡ್ತಾರೆ. ಫೋಕಸ್ ಆನ್ ಕನ್ಸಿಸ್ಟೆನ್ಸಿ ಮೇಲೆ ಫೋಕಸ್ ಮಾಡ್ತಾರೆ. ಆಕ್ಸೆಪ್ಟ್ ಲಾಸಸ್ ಕಾಮ್ಲಿ, ಸೊ ಒಂದು ಲಾಸ್ ಆಯಿತು ಅಂತಂದರೆ ಅವ್ರು ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಆಯ್ತಾರೆ. ಯಾಕಂತಂದರೆ ನಮಗೆ ಗೊತ್ತಿದೆ ನಂದು ಇವತ್ತಿನ ಲಾಸ್ ಇಷ್ಟು, ನಾನು ಅಷ್ಟು ರಿಸ್ಕ್ ತೊಗೊಂಡಿದ್ದೀನಿ, ಆಗಿಲ್ಲ, ಇವತ್ತು ಬಂದಿಲ್ಲ ಮಾರ್ಕೆಟ್, ನಮ್ಮ ಪ್ರಕಾರ ಇಲ್ಲ, ಮುಗೀತು, ಆ ಡೇ ಕ್ಲೋಸು, ನೆಕ್ಸ್ಟ್ ಡೇ ನೋಡ್ಕೊಳ್ಳೋಣ ಅಷ್ಟೇ. ಆ ಥರ ಮೈಂಡ್ಸೆಟ್ ಇರಬೇಕು. ಹಾಗೆ ರಿವ್ಯೂ ಮಿಸ್ಟೇಕ್ಸು, ಏನೇನು ತಪ್ಪು ಮಾಡಿದ್ದೀರಾ ಅಂತ ರಿವ್ಯೂ ಮಾಡ್ತಾ ಹೋಗ್ತಾರೆ. ಹಾಗೆ ಇಂಪ್ರೂವ್ ಎವ್ರಿ ವೀಕು, ಪ್ರತಿ ವೀಕಲ್ಲೂ ಇಂಪ್ರೂವ್ ಆಗ್ತಾ ಹೋಗ್ತಾರೆ. ಸೊ ನಾವು ನಿಮಗೆ ಯಾಕೆ ವೀಕ್ ಆದಮೇಲೆ ನೀವು ಹಳೆ ಟ್ರೇಡ್ಸ್ ಏನೇನು ತೊಗೊಂಡಿರಿ ಅದನ್ನ ರಿವ್ಯೂ ಮಾಡಿ, ಅನಲೈಸ್ ಮಾಡಿ, ಏನೇನು ಮಿಸ್ಟೇಕ್ಸ್ ಮಾಡಿದ್ದೀರಾ ಅಂತ ನೋಡಿ ಅಂತ ಅನ್ನೋದು ಯಾಕೆ ಅಂತಂದರೆ, ರೀಸನ್ನು ನಿಮಗೆ ಆ ಪ್ರೊಫೆಷ್ನಲ್ ಹ್ಯಾಬಿಟ್ಸ್ ಅನ್ನೋದು ಬರಬೇಕು ಅಂತ. ಓಕೆ, ಸೊ ನೀವು ಇದನ್ನೆಲ್ಲ ಫಾಲೋ ಮಾಡಿದರೆ ಸಾಕು, 100% ಪ್ರಾಫಿಟಬಲ್ ಆಗ್ತೀರ. ಓಕೆ, ಎಕ್ಸಾಂಪಲ್ ಟ್ರೇಡಿಂಗ್ ಪ್ಲ್ಯಾನ್. ಯಾವ ಥರ ನೀವು ಟ್ರೇಡಿಂಗ್ ಪ್ಲ್ಯಾನ್ನ ಮಾಡ್ಕೋಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಅಕೌಂಟ್ ಸೈಜು 1 lakh ಇದೆ ಅಂತ ಅಂದ್ಕೊಳ್ಳಿ. ರಿಸ್ಕ್ ಪರ್ ಟ್ರೇಡು 1%, ಮ್ಯಾಕ್ಸಿಮಮ್ ಡೈಲಿ ಲಾಸು 3%, ಮ್ಯಾಕ್ಸಿಮಮ್ ಟ್ರೇಡ್ಸು 3. ಓಕೆ, 3% ಮ್ಯಾಕ್ಸಿಮಮ್ ಲಾಸ್ ಇದೆ ಇಟ್ಕೊಂಡಿದ್ದೀರಾ ಅಂತಂದರೆ ನೀವು 3 ಟ್ರೇಡ್ಸ್ನ ತೊಗೋಬೋದು. ವೀಕ್ಲಿ ರಿವ್ಯೂ ಎವ್ರಿ ವೀಕೆಂಡು. ಸೊ ವೀಕ್ಲಿ ರಿವ್ಯೂ ನೀವು ಯಾವಾಗ ಮಾಡಬೇಕು ಅಂದರೆ ಎವ್ರಿ ಸ್ಯಾಟರ್ಡೆ ಸಂಡೇ ಮಾಡಬೇಕು. ಸಿಂಪಲ್ಲು, ಪ್ರೊಫೆಷ್ನಲ್ಲು, ಎಫೆಕ್ಟಿವ್. ಓಕೆ, ಈ ಥರ ಮಾಡೋದ್ರಿಂದ ನಿಮಗೆ ಅದು ಪ್ರೊಫೆಷ್ನಲ್ ವೇ ಆಗಿರುತ್ತೆ, ಆವಾಗೆ ಎಫೆಕ್ಟಿವ್ ಆಗಿರುತ್ತೆ. ಬಿಕಾಸ್ ನೀವು ಇಲ್ಲಿ ರಿವ್ಯೂ ಮಾಡ್ತಿದ್ದೀರಾ, ನೀವು ಏನು ರೂಲ್ ಸೆಟ್ ಮಾಡ್ಕೊಂಡಿರಾ ಅಷ್ಟೇ ಟ್ರೇಡ್ನ ತೊಗೋತಿದ್ದೀರಾ, ಹಾಗೆ ನಿಮ್ಮ ಅಕೌಂಟ್ ಏನು ತುಂಬ ಡ್ರಾಡೌನಿಗೆ ಅನ್ನೋದು ಹೋಗಲ್ಲ. ಓಕೆ, ಸೊ ಈ ಥರ ಪ್ಲ್ಯಾನ್ ಮಾಡಿ. ನೆಕ್ಸ್ಟು ಗೋಲ್ಡನ್ ರೂಲ್ಸ್ ಆಫ್ ಕ್ಯಾಪಿಟಲ್ ಪ್ರೊಟೆಕ್ಷನ್. ಇವಾಗ ಗೋಲ್ಡನ್ ರೂಲ್ಸ್ ಏನು ಅಂತಂದರೆ, ಕ್ಯಾಪಿಟಲ್ ಪ್ರೊಟೆಕ್ಷನಿಗೆ ಫಸ್ಟು ಪ್ರೊಟೆಕ್ಟ್ ಯುವರ್ ಅಕೌಂಟ್. ಫಸ್ಟು ನಿಮ್ಮ ಅಕೌಂಟ್ನ ನೀವು ಫಸ್ಟು ಪ್ರೊಟೆಕ್ಟ್ ಮಾಡ್ಕೋಬೇಕು. ಪ್ರಾಫಿಟ್ಸ್ ಕಮ್ ಸೆಕೆಂಡು. ಸೊ ಇದು ಅರ್ಥ ಮಾಡ್ಕೊಬಿಡ್ಬೇಕು ಇವತ್ತೇ, ನಾನು ಫಸ್ಟು ನನ್ನ ಕ್ಯಾಪಿಟಲ್ ಪ್ರೊಟೆಕ್ಷನಿಗೆ ಫೋಕಸ್ ಮಾಡಬೇಕು, ಪ್ರಾಫಿಟ್ಸ್ ಎಲ್ಲ ತಾನಾಗೇ ಬರುತ್ತೆ. ಓಕೆ, ಸ್ಮಾಲ್ ಲಾಸಸ್ ಆರ್ ಅಕ್ಸೆಪ್ಟೇಬಲು. ಸೊ ಸಣ್ಣ ಲಾಸಸ್ಗಳು ಆಕ್ಸೆಪ್ಟ್ ಮಾಡ್ಕೋಬೋದು. ಹಾಗೆ ಲಾರ್ಜ್ ಲಾಸಸ್ ಆರ್ ಅವಾಯ್ಡಬಲು. ಸೊ ಲಾರ್ಜ್ ಲಾಸಸ್ಗಳನ್ನ ನಾವು ಅವಾಯ್ಡ್ ಮಾಡ್ಕೋಬೇಕು. ಸ್ಟೇ ಇನ್ ದಿ ಮಾರ್ಕೆಟ್ ಫಾರ್ ಲಾಂಗ್ ಟರ್ಮ್. ಸೊ ಲಾಂಗ್ ಟರ್ಮಲ್ಲಿ ನಾವು ಮಾರ್ಕೆಟಲ್ಲಿ ಸ್ಟೇಯಿಂಗ್ ಇದ್ದರೆ ಮಾತ್ರ ಇಲ್ಲಿ ಸಕ್ಸಸ್ ಆಗೋಕ್ಕಾಗೋದು. ಬಿಕಾಸ್ ನಿಮಗೆ ತುಂಬ ಲೆಸನ್ಸ್ ಕಲಿಯೋದಿದೆ. ನಾನು ಇಲ್ಲಿ ಏನೇನು ಬಿಗಿನರ್ಸ್ ಮಿಸ್ಟೇಕ್ಸ್ ಹೇಳಿದ್ದೀನಲ್ವಾ, ಅದೆಲ್ಲ ನಿಮಗೆ ಒಂದೊಂದು ದಿನ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೀವು ಏನಾರು ಆ ಮಿಸ್ಟೇಕ್ಸ್ಗಳು ಮಾಡಿಲ್ಲ ಅಂದರೆ ಎಕ್ಸ್ಪೀರಿಯನ್ಸ್ ಆಗೋಲ್ಲ, ತಿಳ್ಕೊತೀರಾ. ಇವಾಗ ನನ್ನ ತಪ್ಪಿಂದ ನೀವು ತಿಳ್ಕೊಂಡು ಅಪ್ಗ್ರೇಡ್ ಆಗಿಬಿಡ್ತೀರಾ. ಇಲ್ಲ ನೀವೇ ಮಾಡಿ ನೋಡ್ತೀರಾ ಅಂತಂದರೆ ಜರ್ನಿ ತುಂಬ ಲೇಟ್ ಆಗಿಬಿಡುತ್ತೆ. ಓಕೆ, ಇವತ್ತು ನೀವು ಟ್ರೇಡರ್ಸ್ನ ಕೇಳಿ ನೋಡಿ, ಪ್ರತಿಯೊಬ್ಬ ಟ್ರೇಡರು ಯಾರು ಇವತ್ತು ಸಕ್ಸಸ್ಫುಲ್ ಆಗಿದ್ದಾನೆ, ಅವ್ನು ಯಾರು 1 ವರ್ಷದಲ್ಲಿ 1 ತಿಂಗಳಲ್ಲಿ ಆಗಿಲ್ಲ. ಅವ್ರು ಎಲ್ಲರ ಸ್ಟೋರಿ ಕೇಳಿದ್ರು 7 ಇಯರ್ಸು, ಇನ್ನೊಬ್ರದ್ದು 10 ಇಯರ್ಸು, ಇನ್ನೊಬ್ರದ್ದು 5 ಇಯರ್ಸು, ಕೆಲವೊಬ್ರು 3 ಇಯರ್ಸು. ಈ 3 ಇಯರ್ಸಲ್ಲೆಲ್ಲ ಯಾರು ಸಕ್ಸಸ್ ಆಗಿರ್ತಾರಲ್ಲ ಅವರೆಲ್ಲ ಬೇರೆಯವ್ರ ತಪ್ಪಿಂದ ಕಲ್ತಿರ್ತಾರೆ. ಅವ್ರು ತಪ್ಪು ಮಾಡೋಕ್ಕೆ ಹೋಗಿರಲ್ಲ, ಬೇರೆಯವ್ರ ತಪ್ಪಿಂದನೇ ಜಾಸ್ತಿ ಕಲ್ತಿರ್ತಾರೆ. ಅದರಿಂದ ಅವ್ರು 3 ಇಯರ್ಸ್ ಆಗಿರೋದು. ಇಲ್ಲ ನಾನೆಲ್ಲ ತಪ್ಪು ಮಾಡೇ ನೋಡ್ತೀನಿ ಅಂದವನಿಗೆಲ್ಲ 10 ಇಯರ್ಸ್ ಆಗಿದೆ. ಓಕೆ, ಇವತ್ತು ಇಂಡಿಯಾದಲ್ಲಿ ಎಷ್ಟೋ ಜನ ಟ್ರೇಡರ್ಸು 10 ಇಯರ್ಸ್ ಆಗಿನೂ ಪ್ರಾಫಿಟೇಬಲ್ ಆಗದೆ ಇನ್ನೂ ಕಷ್ಟಪಡ್ತಿರೋರು ಇದ್ದಾರೆ. ಓಕೆ, ಸೊ ನಮ್ಮ ಕಮ್ಯುನಿಟಿಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ, ಯಾರ್ಯಾರಿಗೋ ಎಷ್ಟೆಷ್ಟೋ ವರ್ಷ ಆಗಿರ್ಬೋದು. ನಿಮಗೆ ಆ ಥರ ಎಕ್ಸ್ಪೀರಿಯನ್ಸ್ ಏನಾರು ಇದ್ದರೆ ಕೆಳಗಡೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಓಕೆ, ನಿಮಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಏನೇನು ಮಿಸ್ಟೇಕ್ಸ್ ಮಾಡ್ತಾ ಇದ್ರಿ, ಇವಾಗ ಏನೇನು ಅಪ್ಗ್ರೇಡ್ ಮಾಡ್ಕೋಬೇಕು ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹೇಳಿ. ಓಕೆ, ದಿ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್, ಯುವರ್ ಟ್ರೇಡಿಂಗ್ ಅಕೌಂಟ್ ಈಸ್ ಯುವರ್ ಬಿಸ್ನೆಸ್ ಕ್ಯಾಪಿಟಲ್.
ಇಲ್ಲಿ ನಾವು ಮೇಯ್ನ್ ಲೆಸನ್ ಏನೋ ಗೊತ್ತಾ, ಈ ಮೇಯ್ನ್ ಇದ್ರದ್ದೆಲ್ಲ ಎಂತ ಕ್ಯಾಪಿಟಲ್ ಪ್ರೊಟೆಕ್ಷನ್ ಮೇಯ್ನ್ ಕಾನ್ಸೆಪ್ಟ್ದು ಗೋಲ್ ಏನಂತಂದರೆ, ಇಲ್ಲಿ ನೀವು ನಿಮ್ಮ ಟ್ರೇಡಿಂಗ್ ಅಕೌಂಟ್ನ ನಿಮ್ಮ ಬಿಸ್ನೆಸ್ ಕ್ಯಾಪಿಟಲ್ ಅಂತ ತಿಳ್ಕೋಬೇಕು. ಓಕೆ, ಜಸ್ಟ್ ಲೈಕ್ ಎ ಬಿಸ್ನೆಸ್ ಓನರ್ ಪ್ರೊಟೆಕ್ಟ್ಸ್ ದೇರ್ ಇನ್ವೆಸ್ಟ್ಮೆಂಟ್. ನೀವು ಬಿಸ್ನೆಸ್ ಮ್ಯಾನ್ ಥರ ಯೋಚನೆ ಮಾಡಿದ್ರೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ನ ಪ್ರೊಟೆಕ್ಟ್ ಮಾಡ್ಕೋತೀರಾ. ಎ ಟ್ರೇಡರ್ ಮಸ್ಟ್ ಪ್ರೊಟೆಕ್ಟ್ ದೇರ್ ಅಕೌಂಟ್ ಬ್ಯಾಲೆನ್ಸ್. ಸೊ ಅದೇ ಥರ ಒಬ್ಬ ಟ್ರೇಡರ್ ಆದವನು ಅವನ ಅಕೌಂಟ್ ಬ್ಯಾಲೆನ್ಸ್ನ ಫಸ್ಟು ಪ್ರೊಟೆಕ್ಟ್ ಮಾಡ್ಕೋಬೇಕು. ಓಕೆ, ಕ್ವಿಕ್ ಸಮ್ಮರಿ ನೋಡೋದಾರೆ ಇವತ್ತು ಏನೇನು ತಿಳ್ಕೊಂಡು ಯಾವ್ಯಾವ ಕಾನ್ಸೆಪ್ಟು ಹಾಗೆ ಅದ್ರ ಮೀನಿಂಗ್ ನೋಡೋದಾರೆ. ಫಸ್ಟು ಕ್ಯಾಪಿಟಲ್ ಪ್ರೊಟೆಕ್ಷನು. ಕ್ಯಾಪಿಟಲ್ ಪ್ರೊಟೆಕ್ಷನ್ ಏನು ಹೇಳುತ್ತೆ, ಪ್ರೊಟೆಕ್ಟಿಂಗ್ ಯುವರ್ ಟ್ರೇಡಿಂಗ್ ಅಕೌಂಟು, ನಿಮ್ಮ ಟ್ರೇಡಿಂಗ್ ಅಕೌಂಟ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು. ಹಾಗೆ ರಿಸ್ಕ್ ಪರ್ ಟ್ರೇಡು, ಅದರಲ್ಲಿ ನಾವು 1 or 2% ಮ್ಯಾಕ್ಸಿಮಮ್ ರಿಸ್ಕ್ ಅಷ್ಟೇ ತೊಗೋಬೇಕು. ಹಾಗೆ ಸ್ಟಾಪ್ ಲಾಸು. ಸೊ ಸ್ಟಾಪ್ ಲಾಸಲ್ಲಿ ಏನಕ್ಕೆ ಇಡೋದು ನಾವು ಸ್ಟಾಪ್ ಲಾಸು, ನಮ್ಮ ಲಾಸಸ್ನ ಲಿಮಿಟ್ ಮಾಡೋಕ್ಕೋಸ್ಕರ ಇಡೋದು. ಹಾಗೆ ಕನ್ಸಿಸ್ಟೆನ್ಸಿ, ಲಾಂಗ್ ಟರ್ಮ್ ಗ್ರೋತಿಗೋಸ್ಕರ ನಮಗೆ ಕನ್ಸಿಸ್ಟೆನ್ಸಿ ಇರಬೇಕು. ಹಾಗೆ ಡಿಸಿಪ್ಲಿನು, ಫಾಲೋಯಿಂಗ್ ಯುವರ್ ಟ್ರೇಡಿಂಗ್ ಪ್ಲ್ಯಾನ್ನ ಫಾಲೋ ಮಾಡೋಕ್ಕೋಸ್ಕರ ನಮಗೆ ಡಿಸಿಪ್ಲಿನ್ ಬೇಕು. ಹಾಗೆ ಸರ್ವೈವಲ್ ದಿ ಫಸ್ಟ್ ಗೋಲ್ ಆಫ್ ಎವ್ರಿ ಟ್ರೇಡರ್. ಓಕೆ, ಸೊ ಪ್ರತಿಯೊಬ್ಬ ಟ್ರೇಡರ್ದು ಮೇಯ್ನ್ ಗೋಲ್ ಏನಿರಬೇಕು ಟ್ರೇಡಿಂಗಲ್ಲಿ ಅಂದರೆ ಸರ್ವೈವಲ್. ಯಾಕೆ ಸರ್ವೈವಲ್ ಇರಬೇಕು? ಸರ್ವೈವೇ ಆಗೋಕ್ಕಾಗಿಲ್ಲ ಅಂತಂದರೆ ಲಾಂಗ್ ಟರ್ಮಲ್ಲಿ ಹೆಂಗೆ ತೊಗೋತೀರಾ? ಕ್ಯಾಪಿಟಲ್ ವಾಶೌಟ್ ಮಾಡಿಕೊಂಡು ಆ ಕ್ಯಾಪಿಟಲ್ಗೋಸ್ಕರ ಇನ್ನೊಂದು ಕೆಲಸ ಮಾಡ್ತೀರಾ. ಇವತ್ತು ಟ್ರೇಡಿಂಗಲ್ಲಿ ಪ್ರತಿಯೊಬ್ಬನೂ ಕೋರ್ಸ್ ಸೆಲ್ಲಿಂಗಿಗೋ ಅಥವಾ ಸಿಗ್ನಲ್ಸ್ ಗ್ರೂಪೋ ಅಥವಾ ಫ್ರೀ ಎಜುಕೇಷನೋ ಏನಕ್ಕೆ ಬರಲಿ, ಒಂದೇ ಒಂದು ರೀಸನ್ ಏನು ಅಂತಂದರೆ ಅವನೆಲ್ಲ ಆಲ್ಮೋಸ್ಟ್ ಕಳ್ಕೊಂಡಿರ್ತಾನೆ. ಏನಕ್ಕೆ ಕಳ್ಕೊಂಡಿರ್ತಾನೆ ಅಂದರೆ ಅವ್ನು ಕಲಿಯೋ ಟೈಮಲ್ಲಿ ಅವ್ನಿಗೆ ಇದು ಯಾರೂ ಹೇಳ್ಕೊಟ್ಟಿರಲ್ಲ. ಓಕೆ, ಇವತ್ತು ಇಂಡಿಯಾದಲ್ಲಿ ಪ್ರತಿಯೊಬ್ಬ ಟ್ರೇಡರಿಗೂ ಈ ಲೆವೆಲ್ ನಾಲೆಡ್ಜ್ ಯಾರಿಗೂ ಇಲ್ಲ, ಅದು ಸೆಕೆಂಡ್ರಿ ಬಿಡಿ. ಓಕೆ, ಬೇಸಿಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು, ಇಂಡಿಕೇಟರ್ಸು, ಚಾಟ್ ಪ್ಯಾಟರ್ನ್ಸು ಅಲ್ಲಿ ಇಲ್ಲಿ ಕಲ್ತ್ಕೊಂಡ್ಬಿಡ್ತಾರೆ. ಸೊ ಅದೇ ಮಾರ್ಕೆಟ್ ಅಂದ್ಕೊಂಡು ಇರೋ ಕ್ಯಾಪಿಟಲ್ನೆಲ್ಲ ರಿಸ್ಕ್ ಮಾಡಿರ್ತಾರೆ. ರಿಸ್ಕ್ ಮಾಡಿ ಲಾಸಸ್ ಫೇಸ್ ಮಾಡ್ತಾನೆ ಇರ್ತಾರೆ. ಸೊ ಲಾಸಸ್ ಫೇಸ್ ಆದಮೇಲೆ ಹೆಂಗಾರು ಕ್ಯಾಪಿಟಲ್ ಬೇಕಲ್ಲ ಟ್ರೇಡಿಂಗಿಗೆ. ಸೊ ಒಬ್ಬೊಬ್ಬರು ಒಂದೊಂದು ಮೆಥಡ್ ಇರ್ತಾರೆ. ಸೊ ಕೆಲವೊಬ್ಬರು ರಿಯಾಲಿಟಿ ಎಜುಕೇಷನ್ ಕೊಡ್ತಾ ಇದ್ದಾರೆ. ಓಕೆ, ಇವಾಗ ಕೋರ್ಸ್ ಸೆಲ್ಲರ್ಸ್ ಎಲ್ಲರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಕೆಲವೊಬ್ಬರು ಬರೀ ಕೋರ್ಸ್ ಸೆಲ್ಲಿಂಗಿಂದನೇ ದುಡ್ಡು ಮಾಡ್ತಿದ್ದಾರೆ. ಇನ್ನು ಕೆಲವೊಬ್ಬರು ಕೋರ್ಸ್ ಸೆಲ್ಲಿಂಗು ಹೆಂಗೆ ವಾಂಟ್ಸು ನೀಡ್ಸಿಗೆ ಇಟ್ಕೊಂಡು ಬಾಕಿ ಟ್ರೇಡಿಂಗ್ ಅಕೌಂಟ್ನ ಹಾಗೇ ಗ್ರೋ ಮಾಡ್ತಾ ಹೋಗ್ತಿದ್ದಾರೆ. ಯಾಕಂದರೆ ಟ್ರೇಡಿಂಗ್ ಅಕೌಂಟಿಂದ ನೀವು ಆವಾಗ ವಿಡ್ರಾ ಮಾಡಿ ತೆಗಿತಿದ್ದೀರಾ ಅಂತಂದರೆ ನೀವು ಲಾಂಗ್ ಟರ್ಮಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ. ಸೊ ಅದರಿಂದ ಸೈಡ್ ಸೋರ್ಸ್ ಆಫ್ ಇನ್ಕಮ್ ಸೋಷಿಯಲ್ ಮೀಡಿಯಾಗೆ ಬರ್ತಾರೆ, ಅಥವಾ ಬ್ರೋಕರ್ಸ್ನ ರೆಫರಿಂಗೋ ಅಥವಾ ಫಂಡಿಂಗ್ ಅಕೌಂಟ್ಸ್ನ ರೆಫರ್ ಮಾಡಿ ಈ ಥರ ಸೈಡ್ ಇನ್ಕಮ್ನ ಮಾಡ್ಕೋತಾರೆ. ಟ್ರೇಡಿಂಗ್ ಅಕೌಂಟ್ನ ಹಾಗೆ ಗ್ರೋ ಮಾಡ್ತಾ ಹೋಗ್ತಾರೆ. ಸೊ ನಾನು ನಿಮಗೆ ಫ್ರೀ ಎಜುಕೇಷನ್ ಕೊಡ್ತಿರೋ ರೀಸನ್ ಏನಂತಂದರೆ, ನನಗೆ ಈ ಯೂಟ್ಯೂಬಿಂದ ಒಂದು ಇನ್ಕಮ್ ಬಂದರೆ ನನ್ನ ಟ್ರೇಡಿಂಗ್ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡೋಕ್ಕೋಸ್ಕರ. ಓಕೆ, ಸೊ ಅದನ್ನು ಇವಾಗಲೇ ತಿಳ್ಕೊಬೇಡಿ. ಆಮೇಲೆ ಇವನು ಸ್ಕ್ಯಾಮ್ ಮಾಡ್ತವನೆ ಅಥವಾ ಇನ್ನೊಂದೇನೋ ಮಾಡ್ತವನೆ ಅಂತ ಅಂದ್ಕೊಂಡು ನನ್ನ ಬ್ಲೇಮ್ ಮಾಡಬೇಡಿ. ನಾನು ನಿಮ್ಮ ಜೊತೆಯಿಂದ ₹1 ಕಿತ್ಕೋತಿಲ್ಲ, ತಗೋತಿಲ್ಲ. ನಿಮಗೆ ಪ್ರಾಪರ್ ಎಜುಕೇಷನ್ ಕೊಡ್ತಿದ್ದೀನಿ, ಅದನ್ನು ನೀವು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ಳಿ. ಓಕೆ, ದಿ ಗೋಲ್ಡನ್ ಕೋಟ್ ನೋಡೋದಾರೆ, ದಿ ಗೋಲ್ ಆಫ್ ಟ್ರೇಡಿಂಗ್ ಈಸ್ ನಾಟ್ ಟು ವಿನ್ ಎವ್ರಿ ಟ್ರೇಡ್. ಪ್ರತಿ ಟ್ರೇಡ್ದು ಗೋಲ್ ಏನು ಅಂತಂದರೆ ಎಲ್ಲ ಟ್ರೇಡಲ್ಲೂ ವಿನ್ ಆಗಬೇಕು ಅನ್ನೋದಲ್ಲ ನಮ್ಮ ಗೋಲು. ದಿ ಗೋಲ್ ಇಸ್ ಟು ಸ್ಟೇ ಇನ್ ದಿ ಗೇಮ್ ಲಾಂಗ್ ಎನಫ್ ಟು ಲೆಟ್ ಯುವರ್ ಎಡ್ಜ್ ವರ್ಕ್. ಅಂದರೆ ನಿಮ್ಮ ಸ್ಟ್ರಾಟಜಿ ವರ್ಕ್ ಆಗಂಟ ನೀವು ಆ ಗೇಮಲ್ಲಿ ಉಳಿಯೋದು. ಓಕೆ, ಸೊ ಇದನ್ನು ನೀವು ಎಲ್ಲರೂ ಒಂದು ಕಡೆ ಬರೆದಿಟ್ಕೊಳ್ಳಿ, ಇದನ್ನು ಮರಿಬಾರ್ದು. ನಿಮ್ಮ ಎಡ್ಜು ಅಂದರೆ ಇವಾಗ ನಾನು ಹೇಳಿದ್ದೀನಿ ಯಾವ ಥರ ಸ್ಟ್ರಾಟಜಿ ಬಿಲ್ಡ್ ಮಾಡಬೇಕು, ಏನೇನು ಪ್ರತಿಯೊಂದು ಹೇಳಿದ್ದೀನಿ. ಇಲ್ಲ ನಿಮಗೆ ಸ್ಟ್ರಾಟಜಿ ಬಿಲ್ಡ್ ಮಾಡೋಕ್ಕೆಲ್ಲ ಟೈಮ್ ಇಲ್ಲ ಅಂದರೆ ನನ್ನದೇ ಪ್ರೀ ಡಿಫೈನ್ಡ್ ಸ್ಟ್ರಾಟಜಿ ಕೊಡ್ತೀನಿ. ಸೊ ಅದನ್ನು ಫಾಲೋ ಮಾಡ್ಬೇಕಾದ್ರೆ ನೀವು ಇದು ಯಾವತ್ತೂ ಜ್ಞಾನ ಇರಬೇಕು. ಏನು ಹೇಳಿ, ದಿ ಗೋಲ್ ಆಫ್ ಟ್ರೇಡಿಂಗ್ ಈಸ್ ನಾಟ್ ಟು ವಿನ್ ಎವ್ರಿ ಟ್ರೇಡು. ಪ್ರತಿಯೊಂದು ಟ್ರೇಡಲ್ಲಿ ವಿನ್ ಆಗೋದಲ್ಲ ನಮ್ಮ ಗೋಲು. ದಿ ಗೋಲ್ ಇಸ್ ಟು ಸ್ಟೇ ಇನ್ ದಿ ಗೇಮ್ ಲಾಂಗ್ ಎನಫ್. ಅಂದರೆ ನಮ್ಮ ಗೋಲ್ ಏನಾಗಿರಬೇಕು ಅಂತಂದರೆ ಈ ಗೇಮಲ್ಲಿ ನಾವು ಲಾಂಗ್ ಟರ್ಮಲ್ಲಿ ಇರಬೇಕು. ಓಕೆ, ಯಾಕೆ ಇರಬೇಕು? ನಮ್ಮ ಎಡ್ಜು ವರ್ಕ್ ಆಗುತ್ತಾ ಇಲ್ವಾ ಅಂತ ಗೊತ್ತಾಗೋವರೆಗಾರು ಇರಲೇಬೇಕು. ಅದು ಗೊತ್ತಾಯಿತು ಅಂತ ಅಂದ್ಕೊಳ್ಳಿ, ಅದಾದಮೇಲೆ ಕ್ಯಾಪಿಟಲ್ ಎಲ್ಲ ತಾನಾಗೆ ಮಾಡ್ತೀರಾ. ಬಿಕಾಸ್ ನಿಮ್ಮ ಜೊತೆ ಎಡ್ಜ್ ಇರ್ಬೇಕಾದ್ರೆ ನೀವು ಕಾನ್ಫಿಡೆಂಟ್ ಆಗಿರ್ತೀರ. ಸೊ ಎಂಥವರೇ ಬಂದು ಏನೇ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಮಾಡ್ತೀರಾ. ಹಾಗೆ ನೀವು ಕ್ಯಾಪಿಟಲ್ ಬೇರೆಯವ್ರ ಹತ್ರ ಇಸ್ಕೊಂಡು ಮಾಡ್ಬೋದು, ಅಥವಾ ಯಾಕಂದರೆ ನಿಮ್ಮ ಎಡ್ಜ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಅನ್ನೋದು ಇರುತ್ತೆ. ಓಕೆ, ಇಸ್ಕೊಂಡು ಮಾಡೋದಕ್ಕೆಲ್ಲ ಹೋಗಬೇಡಿ, ಅದೆಲ್ಲ ರಿಸ್ಕಿ ಕೆಲಸ. ಬಟ್ ಆದಷ್ಟು ನಿಮ್ಮ ಕ್ಯಾಪಿಟಲ್ನ ಹೇಗಾರು ಪ್ರಿಸರ್ವ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡೋದಾರೆ, ಕ್ಯಾಪಿಟಲ್ ಪ್ರೊಟೆಕ್ಷನ್ ಇಸ್ ದಿ ಫೌಂಡೇಶನ್ ಆಫ್ ಸಕ್ಸಸ್ಫುಲ್ ಟ್ರೇಡಿಂಗು. ನೀವು ಟ್ರೇಡಿಂಗಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಕ್ಯಾಪಿಟಲ್ ಪ್ರೊಟೆಕ್ಷನ್ ಅನ್ನೋದೇ ವೆರಿ ವೆರಿ ಇಂಪಾರ್ಟೆಂಟು. ಯುವರ್ ಅಕೌಂಟ್ ಬ್ಯಾಲೆನ್ಸ್ ಈಸ್ ಯುವರ್ ಮೋಸ್ಟ್ ವ್ಯಾಲ್ಯೂಬಲ್ ಟ್ರೇಡಿಂಗ್ ಅಸೆಟ್ಟು. ಓಕೆ, ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅನ್ನೋದೇ ಮೋಸ್ಟ್ ವ್ಯಾಲ್ಯೂಬಲ್ ಅಸೆಟ್ ಇನ್ ಟ್ರೇಡಿಂಗ್. ಓಕೆ, ಸೊ ಅದರಿಂದ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ನ ಯಾವತ್ತೂ ಉಳಿಸ್ಕೊಳ್ಳೋಕೆ ಟ್ರೈ ಮಾಡಬೇಕು. ಸ್ಮಾಲ್ ಕಂಟ್ರೋಲ್ಡ್ ಲಾಸಸ್ ಆರ್ ಪಾರ್ಟ್ ಆಫ್ ದಿ ಗೇಮ್. ಅದು ನೀವು ಅರ್ಥ ಮಾಡ್ಕೋಬೇಕು. 1 or 2% ಡೈಲಿ ಹೋಗೋದು ಅಥವಾ 1 ಮಂತಿಗೆ 5% or 10% ಮೈನಸ್ ಆಗೋದು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟಿಂದ ಹೋದರೆ ಅದು ನಮ್ಮ ತಪ್ಪಲ್ಲ, ಮಾರ್ಕೆಟ್ ಅವತ್ತು ಆ ಮಂತು ಚೆನ್ನಾಗಿಲ್ಲ ಅಂತ ಅರ್ಥ. ಓಕೆ, ಆ ಥರ ಮೈನಸ್ ಬರೋ ಚಾನ್ಸಸ್ಸು ಇದೆ. ಓಕೆ, ನಿಮಗೆ ಬರೀ ಪ್ರಾಫಿಟ್ಸೇ ಆಗೋಲ್ಲ, ಇಲ್ಲಿ ಮೈನಸ್ಗಳು ಆಯ್ತಾ ಇರುತ್ತೆ. ಸೊ ಓವರ್ ಆಲ್ ಮಂತ್ ಆರ್ ಓವರ್ ಆಲ್ ಇಯರ್ ಅಥವಾ ನಿಮಗೆ
ಒಂದು 7 ಇಯರ್ಸ್ ಆ್ಯಾವ್ರೇಜ್ ಎಲ್ಲ ತೊಗೊಂಡಾಗ ನೀವು ಒಳ್ಳೆ ಪ್ರಾಫಿಟಬಲಲ್ಲಿ ಇರ್ತೀರ. ಓಕೆ, ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಆ್ಯಂಡ್ ಪೇಷನ್ಸ್ ಲೀಡ್ ಟು ಲಾಂಗ್ ಟರ್ಮ್ ಪ್ರಾಫಿಟಬಿಲಿಟಿ. ನಿಮಗೆ ಲಾಂಗ್ ಟರ್ಮಲ್ಲಿ ಪ್ರಾಫಿಟಬಿಲಿಟಿಗೆ ಹೋಗಬೇಕು ಅಂದರೆ ಮೇಯ್ನ್ ಕನ್ಸಿಸ್ಟೆನ್ಸಿ ಇರಬೇಕು, ಡಿಸಿಪ್ಲಿನ್ ಇರಬೇಕು, ಹಾಗೆ ಪೇಷನ್ಸ್ ಅನ್ನೋದು ಇರಬೇಕು. ಪೇಷನ್ಸ್ ಅಂದರೆ ಏನು, ತಾಳ್ಮೆ ಅನ್ನೋದು ಇರಬೇಕು. ನಿಮಗೆ ಒಂದು ಮಾತು ಹೇಳಿದ್ರೆ ಆವಾಗಲೇ ಕೋಪ ಬರ್ತೈತೆ ಅಂತಂದರೆ ನೀವೆಲ್ಲ ಟ್ರೇಡಿಂಗಲ್ಲಿ ಏನೂ ಸಕ್ಸಸ್ ಮಾಡೋಕ್ಕೆ ಆಗಲ್ಲ. ಓಕೆ, ನಿಮಗೆ ತಾಳ್ಮೆ, ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅದು ಇದಕ್ಕೆ ಮಾತ್ರ ಅಲ್ಲ, ಯಾವುದೇ ಬಿಸ್ನೆಸ್ ಓಪನ್ ಮಾಡಿ ಅಥವಾ ಯಾವುದೇ ಫೀಲ್ಡಿಗೆ ಹೋಗಿ ಇದು 3 ಇದ್ದರೆ ಮಾತ್ರ ಇಲ್ಲಿ ಸಕ್ಸಸ್ ಆಗೋದು. ಇವತ್ತು ಯಾರ್ಯಾರೆಲ್ಲ ಸಕ್ಸಸ್ಫುಲ್ ಆಗಿದ್ದಾರೆ ಅವರಿಗೆಲ್ಲ ಇದೆಲ್ಲ ಐತೆ. ಓಕೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮಗದು ಇಲ್ಲ, ಅದರಿಂದ ನೀವು ಇವತ್ತು ಇಲ್ಲೇ ಇರೋದು. ನೀವು ಮುಂದಕ್ಕೆ ಹೋಗಬೇಕು ಅಂತಂದರೆ ನಿಮಗೆ ಇವು 3 ಬರಬೇಕು. ಓಕೆ, ನೆಕ್ಸ್ಟು, ಪ್ರೊಫೆಷ್ನಲ್ ಟ್ರೇಡರ್ಸ್ ಆಲ್ವೇಸ್ ಪ್ರೊಟೆಕ್ಟ್ ಕ್ಯಾಪಿಟಲ್ ಬಿಫೋರ್ ಚೇಸಿಂಗ್ ಪ್ರಾಫಿಟ್ಸ್. ಪ್ರೊಫೆಷ್ನಲ್ ಟ್ರೇಡರ್ಸ್ ಯಾವತ್ತು ಅವರ ಪ್ರಾಫಿಟ್ಸ್ನ ಚೇಸ್ ಮಾಡೋಕ್ಕಿಂತ ಮುಂಚೆ ಕ್ಯಾಪಿಟಲ್ ಪ್ರೊಟೆಕ್ಷನ್ ಬಗ್ಗೆ ಗಮನ ಕೊಡ್ತಾರೆ. ಓಕೆ, ಎ ಟ್ರೇಡರ್ ಹೂ ಪ್ರೊಟೆಕ್ಟ್ಸ್ ಕ್ಯಾಪಿಟಲ್ ಟುಡೇ ವಿಲ್ ಆಲ್ವೇಸ್ ಹ್ಯಾವ್ ದಿ ಆಪರ್ಚುನಿಟಿ ಟು ಪ್ರಾಫಿಟ್ ಟುಮಾರೋ. ಪ್ರತಿಯೊಬ್ಬ ಟ್ರೇಡರ್ ಯಾರು ಇವತ್ತು ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ, ಅವನಿಗೆ ನಾಳೆ ಹೊಸ ಹೊಸ ಆಪರ್ಚುನಿಟೀಸ್ಗಳು ಸಿಗುತ್ತೆ. ಅವ್ನು ನಾಳೆದ ಆಪರ್ಚುನಿಟಿಗಳನ್ನ ಗ್ರ್ಯಾಬ್ ಮಾಡ್ತಾನೆ. ಅಲ್ಲದೆ ಇರೋರು ಅಕೌಂಟ್ ಹೊಡ್ಸ್ಕೊಂಡು ಇನ್ಯಾವತ್ತು ಟ್ರೇಡಿಂಗೇ ಮಾಡೋದೆ ಸುಮ್ಮನೆ ಕೂತ್ಕೋತಾರೆ. ಇಲ್ಲ ಅಂದರೆ ನೀವು ಎಲ್ಲ ಪ್ರಾಪರಾಗಿ ಕಲಿಯೋಣ ಅಂತ ಡಿಸೈಡ್ ಮಾಡೋ ಅಷ್ಟೊತ್ತಿಗೆ ನಿಮ್ಮ ಹತ್ರ ಕ್ಯಾಪಿಟಲೇ ಇಲ್ದಂಗೆ ಆಗುತ್ತೆ. ಆಮೇಲೆ ನೀವು ಮತ್ತೆ ಕೋರ್ಸ್ ಸೆಲ್ಲಿಂಗೋ ಅಥವಾ ಕಂಟೆಂಟ್ ಕ್ರಿಯೇಷನೋ ಅಥವಾ ಜಾಬೋ ಇನ್ನೊಂದೇನೋ ಸೈಡ್ ಇನ್ಕಮ್ಮಿಗೆ ಹೋಗಬೇಕಾಗತ್ತೆ. ನಾನು ಇವತ್ತು ಯಾಕೆ ಎಲ್ರಿಗೂ ಸೈಡ್ ಇನ್ಕಮ್ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದಂದರೆ, ಇವಾಗ ನೀವು ಕಲಿಯೋ ಸ್ಟೇಜು, ಆದಷ್ಟು ಸೇವಿಂಗ್ಸ್ನ ಮಾಡ್ತಾ ಹೋದರೆ ನಿಮಗೆ ಅದನ್ನ ಕ್ಯಾಪಿಟಲ್ ಪ್ರೊಟೆಕ್ಷನ್ ನೀಟಾಗಿ ಮಾಡ್ತಾ ಹೋದಾಗ ನಿಮಗೆ ಒಂದು ಒಳ್ಳೆ ಅರ್ನಿಂಗ್ಸ್ ಅನ್ನೋದು ಮಾಡ್ಕೋಬೋದು. ಓಕೆ, ಒಳ್ಳೆ ಅರ್ನಿಂಗ್ಸ್ ಜೊತೆಗೂ ನಿಮಗೆ ಇನ್ನೊಂದು ಸೈಡ್ ಇನ್ಕಮ್ ಬೇಕೇ ಬೇಕು. ಯಾಕಂತಂದರೆ ನಿಮ್ಮ ನೀಡ್ಸ್ ಆ್ಯಂಡ್ ವಾಂಟ್ಸ್ ಫುಲ್ಫಿಲ್ ಮಾಡೋಕ್ಕೆ. ನೀವು ಇಲ್ಲಿ ಟ್ರೇಡಿಂಗಲ್ಲಿ 1 ಲಕ್ಷ ಹಾಕೋಬಿಟ್ಟು ಅಲ್ಲಿಂದ 15,000 ತಿಂಗಳ ತೆಗಿತಾ ಇದ್ದರೆ ನೀವು ಯಾವಾಗ ಗ್ರೋ ಆಯ್ತೀರಾ? ಅದೇ ಮಿಡಲ್ ಕ್ಲಾಸ್ ಲೈಫು, ಅದೇ ಜೀವನ. ಓಕೆ, ಅಂದರೆ ಬೇಸಿಕ್ ಮಿಡಲ್ ಕ್ಲಾಸ್ ಲೈಫ್ನೇ ಲೀಡ್ ಮಾಡ್ತೀರಾ. ಅದಕ್ಕಿಂತ ಜಾಬಿಗೆ ಹೋಗೋದು ಎಷ್ಟೋ ಬೆಟ್ರು. ನೀವು ಟ್ರೇಡಿಂಗಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ನೀವು ಲಾಂಗ್ ಟರ್ಮಲ್ಲಿ ಥಿಂಕ್ ಮಾಡಬೇಕು. ಹಾಗೆ ಇವತ್ತು 1 ಲಕ್ಷ ಹಾಕೊಂಡಿದ್ರೆ ಅದನ್ನು ಯಾವ ಥರ ಗ್ರೋ ಮಾಡ್ತಾ ತಗೋಬೇಕು ಅನ್ನೋದು ಯೋಚನೆ ಮಾಡಬೇಕು. ಓಕೆ, ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ನಾನು ಯಾವತ್ತೂ ಹೇಳಂಗೆ, ಎಫರ್ಟ್ಸ್ ಯುವರ್ಸ್, ಗೈಡೆನ್ಸ್ ಅವರ್ಸ್. ನಿಮ್ಮ ಎಫರ್ಟ್ಸು ನೀವು ಹಾಕೋಕ್ಕೆ ರೆಡಿ ಆಗಬೇಕು. ಹಾಗೆ ನಮ್ಮ ಗೈಡೆನ್ಸ್ ಯಾವತ್ತೂ ನಾವು ನಿಮಗೆ ಕೊಡ್ತೀವಿ. ಹಾಗೆ ಈ ವಿಡಿಯೋ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಿ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಿಗಾರು ಟ್ರೇಡಿಂಗ್ ಕಲಿಬೇಕು ಅಂತಂದರೆ ಅವರಿಗೂ ಈ ವಿಡಿಯೋನ ಶೇರ್ ಮಾಡಿಕೊಡಿ. ನಿಮಗೆ ಅರ್ಥ ಆಗಿದ್ರೆ ಮಾತ್ರ ಶೇರ್ ಮಾಡಿ, ಇಲ್ಲಾಂದರೆ ಶೇರ್ ಮಾಡ್ಬೇಕು ಹೋಗಬೇಡಿ. ಮತ್ತು ಯಾರಿಗಾದ್ರೂ ಈ ವಿಡಿಯೋ ಕನ್ಫ್ಯೂಷನ್ ಆಗಿದರೆ ನೀವು ಪಾರ್ಟ್ 0 ನೋಡ್ತಾ ಬನ್ನಿ. ಆವಾಗ ನಿಮಗೆ ಇದೇನು ಅಂತ ಅರ್ಥ ಆಗುತ್ತೆ. ಓಕೆ, ನಿಮಗೆ ಫಾರೆಕ್ಸ್ ಟ್ರೇಡಿಂಗ್ ಇನ್ ಡೀಟೇಲ್ ಕಲಿಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲೇ ಲಿಂಕ್ ಹಾಕಿರ್ತೀನಿ, ಅಥವಾ ನನ್ನ ಚಾನಲ್ ಓಪನ್ ಮಾಡಿ ನೋಡಿದ್ರೆ ನಿಮಗೆ ಸಿಕ್ಬಿಡುತ್ತೆ. ಸೊ ನೀವು ಪಾರ್ಟ್ 0 ಸ್ಟಾರ್ಟ್ ಮಾಡಿ ಪಾರ್ಟ್ 100 ಮುಗಿಸೋಷ್ಟೊತ್ತಿಗೆ ನೀವೊಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗ್ತೀರಾ. ಹಾಗೆ ನಿಮಗೇನಾದರೂ ಸಹಾಯ ನನಗೆ ಮಾಡಬೇಕು, ನನ್ನ ಕಡೆಯಿಂದ ನಿಮಗೆ ಎಜುಕೇಷನ್ ಸಿಕ್ಕಿ ನೀವು ಲೈಫಲ್ಲಿ ಏನೋ ಸಮಥಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಸೂಪರ್ ಥ್ಯಾಂಕ್ಸ್ ಮುಖಾಂತರ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಒಂದು ಹಾರ್ಟ್ ಮತ್ತು ಆರ್ಟ್ ಒಳಗಡೆ $, ಸಿಂಬಲ್ ಇರುತ್ತೆ. ಸೊ ಸೂಪರ್ ಥ್ಯಾಂಕ್ಸ್ ಮುಖಾಂತರ ನಿಮಗೆ ಏನಾದರೂ ಕೊಡಬೇಕು ಅನಿಸಿದರೆ ನಮಗೆ ಡೊನೇಟ್ ಮಾಡ್ಬೋದು. ಓಕೆ, ಸೊ ಅದೊಂದೇ ಆಪ್ಷನಿಂದ ನೀವು ನಮಗೆ ಸಹಾಯ ಮಾಡೋಕ್ಕಾಗೋದು. ಸಹಾಯ ಎಲ್ಲರೂ ಮಾಡಿ ಅಂತ ನಾನು ಕೇಳ್ಕೊಳ್ಳಲ್ಲ, ನಿಮಗೆ ಮಾಡೋಕ್ಕಾದರೆ ಮಾಡಿ. ಓಕೆ, ನಿಮಗೆ ಏನಾದರೂ ಕೊಡಬೇಕು, ಸಮಥಿಂಗ್ ಕೊಡಬೇಕು ಅಂತ ಅನಿಸಿದ್ರೆ ಮಾತ್ರ ಡೊನೇಟ್ ಮಾಡಿ. ಓಕೆ, ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಹಾಗೆ ಇವತ್ತಿನ ಡೇ ಕಂಪ್ಲೀಟ್ ಆಯಿತು. ನಿಮ್ಮ ಊರು, ನಿಮ್ಮ ಡಿಸ್ಟ್ರಿಕ್ಟ್ಸ್ನ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.